ಕೃಷ್ಣಂ ವಂದೇ ಜಗದ್ಗುರುಂ. ಇಡೀ ಜಗತ್ತಿಗೆ ಹಿರಿಯನು, ಮಾರ್ಗದರ್ಶಕನು, ಜ್ಞಾನದಾತನೂ ಆದ ಶ್ರೀಕೃಷ್ಣನಿಗೆ ವಂದನೆಗಳು. ಗೀತಾನುಸಂಧಾನಕ್ಕೆ ತಮಗೆಲ್ಲರಿಗೂ ಸ್ವಾಗತ. ಗೀತೆಯ ಪುಸ್ತಕವನ್ನು ತೆರೆಯುವ ಮುನ್ನ ಸಾಮಾನ್ಯವಾಗಿ ಎಲ್ಲ ಮುದ್ರಿತ ಭಗವದ್ಗೀತೆಯ ಮುಖಪುಟದಲ್ಲಿ ಒಂದು ಚಿತ್ರವಿರುತ್ತದೆ. ಗೀತೋಪದೇಶ ಎಂದೇ ಪ್ರಸಿದ್ಧವಾದ ಚಿತ್ರ ಅದು. ಆ ಚಿತ್ರದಲ್ಲಿ ರಥದಲ್ಲಿ ರಥಿಯಾಗಿ ಅರ್ಜುನ ಇರುತ್ತಾನೆ. ಸಾರಥಿಯ ಸ್ಥಾನದಲ್ಲಿ ಶ್ರೀಕೃಷ್ಣ ಇರುತ್ತಾನೆ. ಅಲ್ಲದೆ ಕೃಷ್ಣ ಉಪದೇಶ ಮಾಡುವ ಭಂಗಿಯಲ್ಲಿದ್ದು ಅರ್ಜುನ ಶಸ್ತ್ರಗಳನ್ನು ಕೆಳಗಿಟ್ಟು ವಿನಮ್ರನಾಗಿ ಉಪದೇಶವನ್ನು ಕೇಳಿಸಿಕೊಳ್ಳುತ್ತಿರುವ ಭಂಗಿಯಲ್ಲಿ ಇರುವುದನ್ನು ಕಾಣುತ್ತೇವೆ. ಇದರ ಸಂಕೇತವೇನು? ಚಿತ್ರದಲ್ಲಿ ಇರುವ ರಥವೇ ನಮ್ಮ ಶರೀರವನ್ನು ಸಂಕೇತಿಸುತ್ತದೆ. ಅರ್ಜುನನೇ ಈ ಶರೀರದಲ್ಲಿ ಇರುವ ಜೀವಾತ್ಮ. ಅಂದರೆ ಜೀವಾತ್ಮರಾದ ನಾವೇ ರಥಿಗಳು. ಈ ರಥಿಯಾದ ವ್ಯಕ್ತಿ ಸಮಸ್ಯೆಗೆ ಸಿಲುಕಿರುವವನು, ಅದನ್ನು ಎದುರಿಸಬೇಕಾದವನು ಹಾಗೂ ಪರಿಹರಿಸಿಕೊಳ್ಳಬೇಕಾದವನು. ಆದರೆ ಗೊಂದಲಕ್ಕೆ ಒಳಗಾದ ದುಃಖಿತನಾದ ಅವನಿಗೆ ಮಾರ್ಗದರ್ಶನದ ಅವಶ್ಯಕತೆ ಇದೆ. ರಥವನ್ನು ನಡೆಸುವ ಸಾರಥಿ ಸ್ವಯಂ ಶ್ರೀಕೃಷ್ಣ ಪರಮಾತ್ಮ, ಇಡೀ ಪ್ರಪಂಚಕ್ಕೆ ಕಾರಣವಾದ ಶಕ್ತಿ, ಶುದ್ಧ ಜ್ಞಾನಸ್ವರೂಪ, ವಿವೇಕ ಶಕ್ತಿ, ಇವುಗಳ ಪ್ರತೀಕವೇ ಸಾರಥಿಯಾದ ಕೃಷ್ಣ. ಕೃಷ್ಣ ನಮ್ಮ ಅಂತರ್ವಾಣಿ. ನಮ್ಮೊಳಗಿನ ವಿವೇಕದ ನುಡಿಯನ್ನು, ದಿವ್ಯವಾದ ಅಂತರ್ವಾಣಿಯನ್ನು ಕೇಳಿಸಿಕೊಳ್ಳಲು ನಾವು ಸಿದ್ಧರಾದಾಗಲೇ ಭಗವದ್ಗೀತೆಯ ಆರಂಭ. ಧನ್ಯವಾದಗಳು. ಭಗವದ್ಗೀತೆ ಎಂದರೇನು? ಅದರಲ್ಲಿ ಗೀತೆ ಪದವಿರುವುದರಿಂದ ಅದು ಹಾಡೋ ಕಾವ್ಯವೋ ಅಥವಾ ಕಥೆಯೋ ಹರಟೆಯೋ, ಉಪದೇಶವೋ ಇಲ್ಲವೇ ಶಾಸ್ತ್ರಗ್ರಂಥವೋ, ಬೈಬಲ್ ಕುರಾನ್ಗಳಂತೆ ಮತಗ್ರಂಥವೋ? ಹೀಗೆ ಹಲವಾರು ಪ್ರಶ್ನೆಗಳಿವೆ. ಮಹರ್ಷಿ ವ್ಯಾಸರು ರಚಿಸಿದ ಮಹಾಭಾರತವೆಂಬ ಮಹಾಕಾವ್ಯದ ಒಂದು ಭಾಗ ಈ ಭಗವದ್ಗೀತೆ. ಇಡೀ ಮಹಾಭಾರತವೇ ಶ್ಲೋಕಗಳ ರೂಪದಲ್ಲಿದೆ. ಭಗವದ್ಗೀತೆಯಲ್ಲಿಯೇ 700 ಶ್ಲೋಕಗಳಿವೆ. ದಾಯಾದಿಗಳಾದ ಕೌರವರು ಹಾಗೂ ಪಾಂಡವರ ನಡುವಿನ ವಿವಾದ ಮಹಾಭಾರತವೆಂಬ ಕಾವ್ಯದ ಮುಖ್ಯ ವಸ್ತು. ದುಷ್ಟರಾದ ಕೌರವರನ್ನು ಸಜ್ಜನರಾದ ಪಾಂಡವರು ಯುದ್ಧದಲ್ಲಿ ಸೋಲಿಸಿ ರಾಜ್ಯವನ್ನು ಪಡೆದರು. ಪಾಂಡವರಲ್ಲಿ ಒಬ್ಬನಾದ ಅರ್ಜುನನಿಗೆ ಮಹಾಭಾರತ ಯುದ್ಧದ ಆರಂಭದಲ್ಲಿ ಉಂಟಾದ ಗೊಂದಲದ ನಿವಾರಣೆಗೆ ಶ್ರೀಕೃಷ್ಣ ನೀಡಿದ ಉಪದೇಶವೇ ಭಗವದ್ಗೀತೆ. ಅರ್ಜುನನ ಪ್ರಶ್ನೆಗಳು, ಅದಕ್ಕೆ ಶ್ರೀಕೃಷ್ಣನ ಉತ್ತರಗಳು, ಹೀಗೆ ಅವರಿಬ್ಬರ ನಡುವೆ ನಡೆದ ಸಂಭಾಷಣೆಯ ರೂಪದಲ್ಲೇ ಮಹರ್ಷಿ ವ್ಯಾಸರು ಇದನ್ನು ಪ್ರಸ್ತುತಪಡಿಸಿದ್ದಾರೆ. ನಮ್ಮ ಜೀವನದ ಸರಿ ತಪ್ಪುಗಳ ನಡುವಿನ ಸಂಘರ್ಷವೇ ಮಹಾಭಾರತ ಯುದ್ಧ. ಅದನ್ನು ಎದುರಿಸಲು ಶ್ರೀಕೃಷ್ಣನು ತೋರಿಸುವ ಮಾರ್ಗವೇ ಭಗವದ್ಗೀತೆ. ಭಗವಾನ್ ಎಂದರೆ ದೇವರು. ಕೃಷ್ಣನೇ ದೇವರು ಅಥವಾ ದೇವರ ಅವತಾರ. ಇಲ್ಲಿನ ಉಪದೇಶಗಳು ನೇರವಾಗಿ ಕೃಷ್ಣನೇ ಹೇಳಿರುವುದರಿಂದ ಭಗವದ್ಗೀತೆ ಎಂದರೆ ದೇವರ ಮಾತು. ಇದು ಕೇವಲ ನಂಬಿಕೆಯ ವಿಷಯವೋ ನಿಜವೋ ಎಂಬುದು ಭಗವದ್ಗೀತೆಯ ಅರ್ಥವನ್ನು ಚೆನ್ನಾಗಿ ತಿಳಿದವರಿಗೆ ಗೊತ್ತಾಗುತ್ತದೆ. ಭಗವದ್ಗೀತೆಯು ಬೈಬಲ್, ಕುರಾನ್ ಮುಂತಾದವುಗಳಂತೆ ಮತಗ್ರಂಥವಲ್ಲ ಎಂಬುದು ಭಗವದ್ಗೀತೆಯನ್ನು ಒಮ್ಮೆಯಾದರೂ ಓದಿದವರಿಗೆ ಸ್ಪಷ್ಟವಾಗುತ್ತದೆ. ಯುದ್ಧ ಭೂಮಿಯಲ್ಲಿ ಏನು ನಡೆಯುತ್ತಿದೆ ಎಂದು ತಿಳಿಯಲು ಮಹಾರಾಜ ಧೃತರಾಷ್ಟ್ರನು ಕೇಳುವ ಪ್ರಶ್ನೆಯಿಂದ ಭಗವದ್ಗೀತೆಯ ಮೊದಲ ಅಧ್ಯಾಯ ಆರಂಭವಾಗುತ್ತದೆ. ಮೊದಲ ಶ್ಲೋಕ ಹೀಗಿದೆ: ಧೃತರಾಷ್ಟ್ರ ಉವಾಚ ಧರ್ಮಕ್ಷೇತ್ರೇ ಕುರುಕ್ಷೇತ್ರೇ ಸಮವೇತಾಯುಯುತ್ಸವಃ ಮಾಮಕಾಃ ಪಾಂಡವಾಶ್ಚೈವ ಕಿಮಕುರ್ವತ ಸಂಜಯ. ಈ ಧೃತರಾಷ್ಟ್ರ ಯಾರು? ಭಗವದ್ಗೀತೆಯು ಮಹಾಭಾರತದ ಭಾಗವಾಗಿರುವುದರಿಂದ ಭಗವದ್ಗೀತೆಯ ಉಪದೇಶದ ಸಂದರ್ಭವನ್ನು ಅರ್ಥ ಮಾಡಿಕೊಳ್ಳಲು ಅದಕ್ಕೆ ಹಿನ್ನೆಲೆಯಾದ ಕಥೆಯನ್ನು ತಿಳಿದುಕೊಂಡರೆ ಒಳ್ಳೆಯದು.
ನಮ್ಮ ಗೀತಾನುಸಂಧಾನ ಕಾರ್ಯಕ್ರಮದ ಮಿತಿಯಲ್ಲಿ ಆ ಕಥೆಗಳನ್ನು ಆಗಾಗ ಸಂಕ್ಷಿಪ್ತವಾಗಿ ತಿಳಿಸುತ್ತೇನೆ. ಆಸಕ್ತರು ಮಹರ್ಷಿ ವ್ಯಾಸರು ಬರೆದ ಮೂಲ ಮಹಾಭಾರತವನ್ನೇ ಓದಿ, ಮೂಲವನ್ನು ಪ್ರಾಮಾಣಿಕವಾಗಿ ನಿರೂಪಿಸುವ ಅನುವಾದಗಳನ್ನೇ ಓದಿ. ಆ ಕಾಲದಲ್ಲಿ ರಾಜನಾಗಿದ್ದವನು ಧೃತರಾಷ್ಟ್ರ. ಇವನ ಮಕ್ಕಳೇ ಕೌರವರು. ಪಾಂಡವರು ಧೃತರಾಷ್ಟ್ರನ ಸ್ವಂತ ತಮ್ಮನಾದ ಪಾಂಡುವಿನ ಮಕ್ಕಳು. ಧೃತರಾಷ್ಟ್ರ ಹಿರಿಯನಾಗಿದ್ದರೂ ಹುಟ್ಟು ಕುರುಡನಾದ್ದರಿಂದ ಪಾಂಡುವು ರಾಜನಾದ. ದುರ್ದೈವದಿಂದ ಪಾಂಡು ಮಧ್ಯದಲ್ಲೇ ರಾಜತ್ಯಾಗ ಮಾಡಿ ಕಾಡಿಗೆ ಹೋದ ಮತ್ತು ಮುಂದೆ ಅಲ್ಲಿಯೇ ಮೃತಪಟ್ಟ. ಪಾಂಡು ರಾಜ್ಯ ತ್ಯಾಗ ಮಾಡಿದ್ದರಿಂದಾಗಿ ಧೃತರಾಷ್ಟ್ರ ಅನಿವಾರ್ಯವಾಗಿ ರಾಜನಾದ. ಧೃತರಾಷ್ಟ್ರನ ನಂತರ ಯಾರು ರಾಜನಾಗಬೇಕು ಎಂಬ ವಿಷಯದಲ್ಲಿ ಗೊಂದಲ ಉಂಟಾಯಿತು. ಧೃತರಾಷ್ಟ್ರನಿಗೆ ತನ್ನ ಮಗನೇ ರಾಜನಾಗಬೇಕು ಎಂದು ಹಠ ಮತ್ತು ದುರಾಸೆ. ಧೃತರಾಷ್ಟ್ರನ ಮಕ್ಕಳು ದುಷ್ಟರು, ದುರ್ಮಾರ್ಗಿಗಳು, ಅಯೋಗ್ಯರು, ಕೊಲೆ ಮಾಡಲು ಹೇಸದವರು. ಪಾಂಡುವಿನ ಮಕ್ಕಳು ಒಳ್ಳೆಯವರು, ಧಾರ್ಮಿಕರು, ಯೋಗ್ಯರು, ಪರೋಪಕಾರಿಗಳು. ಪಾಂಡವರನ್ನು ಜನತೆ ಇಷ್ಟಪಡುತ್ತಿತ್ತು. ಆಗಿನ ಕಾಲದಲ್ಲಿ ರಾಜವಂಶಗಳು ಇದ್ದರೂ ರಾಜ್ಯ ಅವರ ಸ್ವಂತದ ಆಸ್ತಿ ಆಗಿರಲಿಲ್ಲ. ರಾಜನ ಹಿರಿಯ ಮಗನೇ ಮುಂದೆ ರಾಜನಾಗಬೇಕು ಎಂದು ನಿಯಮವಿರಲಿಲ್ಲ. ವಿದ್ಯಾಭ್ಯಾಸ ಮಾಡಿ ತರಬೇತಿ ಪಡೆದು ಧರ್ಮದಿಂದ ಪ್ರಜೆಗಳಿಗೆ ಪ್ರಿಯವಾಗುವಂತೆ ಆಡಳಿತ ನಡೆಸುವ ಯೋಗ್ಯತೆ ರಾಜನಾಗುವವನಿಗೆ ಇರಬೇಕು. ಆದರೆ ಅಂದಿನ ಹಿರಿಯರು ಜ್ಞಾನಿಗಳಾಗಿದ್ದರೂ ಈ ವಿವೇಕದ ನಿರ್ಧಾರವನ್ನು ಕೈಗೊಳ್ಳಲು ವಿಫಲರಾದರು. ಮೊದಲು ಕೌರವರಿಗೂ ಪಾಂಡವರಿಗೂ ರಾಜ್ಯವನ್ನು ಸಮಭಾಗ ಮಾಡಿ ಕೊಡಲಾಗಿತ್ತು. ಆದರೆ ಕೌರವರು ಮೋಸದಿಂದ ಪಾಂಡವರ ಭಾಗದ ರಾಜ್ಯವನ್ನು ಕಿತ್ತುಕೊಂಡರು. ಹಲವಾರು ರೀತಿಗಳಿಂದ ಪಾಂಡವರನ್ನು ಅವಮಾನಿಸಿದರು. ಪಾಂಡವರಿಗೆ ರಾಜ್ಯವನ್ನು ಚೆನ್ನಾಗಿ ಆಳುವ ಯೋಗ್ಯತೆ ಇತ್ತು. ಕೌರವರಿಂದಾಗಿ ಜನರು ಸಂತ್ರಸ್ತರಾಗಿದ್ದರು. ಅಲ್ಲದೆ ಜನ ಪಾಂಡವರನ್ನೇ ಬಯಸುತ್ತಿದ್ದರು. ಆದರೆ ಈ ಸತ್ಯವನ್ನು ನೋಡಲಾಗದ ಕುರುಡುತನ ಮಹಾರಾಜ ಧೃತರಾಷ್ಟ್ರನದು. ಹಾಗಾಗಿ ಅಂತಿಮವಾಗಿ ಯುದ್ಧ ಅನಿವಾರ್ಯವಾಯಿತು. ಧೃತರಾಷ್ಟ್ರನಿಗೆ ಯುದ್ಧ ಭೂಮಿಯಲ್ಲಿ ಏನಾಗುತ್ತಿದೆ ಎಂದು ತಿಳಿದುಕೊಳ್ಳಲು ಅದಮ್ಯ ಕುತೂಹಲ. ತನ್ನ ಮಕ್ಕಳೇ ಗೆಲ್ಲಬೇಕು ಎಂಬ ಹಠಮಾರಿ ಅಪೇಕ್ಷೆ ಮನಸ್ಸಿನಲ್ಲಿ. ಮಹರ್ಷಿ ವ್ಯಾಸರು ಈ ಕುರುಡ ಧೃತರಾಷ್ಟ್ರನಿಗೆ ಯುದ್ಧ ಭೂಮಿಯನ್ನು ಅರಮನೆಯಲ್ಲಿ ಕುಳಿತೇ ನೋಡಲು ಸಹಾಯಕವಾಗುವಂತೆ ದಿವ್ಯ ದೃಷ್ಟಿ ಕೊಡುವುದಾಗಿ ಹೇಳಿದರು. ಆದರೆ ಧೃತರಾಷ್ಟ್ರ ತಾನೇ ಕಣ್ಣು ತೆರೆದು ನೋಡಲು ಸಿದ್ಧನಿಲ್ಲ. ಅಂದರೆ ಕುರುಡುತನವನ್ನು ಬಿಡಲು ಸಿದ್ಧನಿಲ್ಲ. ಎಂತಹ ಅವಿವೇಕ, ಎಂತಹ ಪ್ರಮಾದ! ವ್ಯಾಸರು ಧೃತರಾಷ್ಟ್ರನ ಆಪ್ತ ಸಹಾಯಕನಾಗಿದ್ದ ಸಂಜಯನಿಗೆ ದಿವ್ಯ ದೃಷ್ಟಿಯನ್ನು ಕೊಟ್ಟರು. ಈಗ ತಾನು ನೋಡಿ ವೀಕ್ಷಕ ವಿವರಣೆ ನೀಡುವ ಕೆಲಸ ಸಂಜಯನದು. ಯುದ್ಧ ಮಾಡಲು ಸಿದ್ಧರಾಗಿ ಧರ್ಮಕ್ಷೇತ್ರವಾದ ಕುರುಕ್ಷೇತ್ರದಲ್ಲಿ ಸೇರಿರುವ ನನ್ನವರು ಹಾಗೂ ಪಾಂಡವರು ಏನು ಮಾಡುತ್ತಿದ್ದಾರೆ ಸಂಜಯ ಎಂದು ಧೃತರಾಷ್ಟ್ರ ಸಂಜಯನನ್ನು ಕೇಳಿದ. ಇದು ಭಗವದ್ಗೀತೆಯ ಮೊದಲ ಶ್ಲೋಕದ ಅರ್ಥ. ನಮ್ಮೊಳಗಿನ ಧೃತರಾಷ್ಟ್ರ ಯಾರು ಎಂದು ಮುಂದೆ ನೋಡೋಣ. ನಮ್ಮೊಳಗಿನ ಧೃತರಾಷ್ಟ್ರ ಯಾರು? ಭಗವದ್ಗೀತೆಯಲ್ಲಿ ಬಳಸಿದ ಪದಗಳ ವಿಶೇಷ ಅರ್ಥಗಳನ್ನು, ಪಾತ್ರಗಳ ಸಂಕೇತಗಳನ್ನು ಅರ್ಥ ಮಾಡಿಕೊಂಡರೆ ಗೀತೆಯ ಉಪದೇಶವನ್ನು ನಮ್ಮ ಜೀವನಕ್ಕೆ ಅಳವಡಿಸಿಕೊಳ್ಳಲು ಸಹಾಯವಾಗುತ್ತದೆ. ಭಗವದ್ಗೀತೆಯ ಮೊದಲ ಪದವೇ ಧೃತರಾಷ್ಟ್ರ. ಧೃತ ಎಂದರೆ ಹಿಡಿದುಕೊಂಡಿರುವುದು, ರಾಷ್ಟ್ರ ಎಂದರೆ ದೇಶ, ರಾಜ್ಯ, ಸ್ಥಾನ ಇತ್ಯಾದಿ. ಈ ಸಂದರ್ಭದಲ್ಲಿ ರಾಷ್ಟ್ರ ಎಂದರೆ ದೇಹ. ಈಗಿನ ದೇಹದೊಂದಿಗೆ ಗುರುತಿಸಿಕೊಳ್ಳುವ ಅಹಂಭಾವವೇ ಧೃತರಾಷ್ಟ್ರ. ಅದು ಈ ಒಂದು ಜನ್ಮಕ್ಕೆ ಸೀಮಿತವಾದ,
ಈ ದೇಹವೇ ತಾನೆಂದು ಭಾವಿಸುವ ಪ್ರಜ್ಞೆ. ಆದ್ದರಿಂದ ಹಿಂದಿನ ಜನ್ಮಗಳ ನೆನಪಿಲ್ಲ, ಮುಂದಿನ ಜನ್ಮಗಳ ಬಗ್ಗೆ ಗೊತ್ತಿಲ್ಲ. ಈ ದೇಹದ ಮೂಲಕ ಉಂಟಾದ ಸಂಬಂಧಗಳು, ಆಸ್ತಿ ಅಂತಸ್ತುಗಳು, ಆಸೆ ಆಕಾಂಕ್ಷೆಗಳಿಗೆ ತೀವ್ರವಾಗಿ ಅಂಟಿಕೊಂಡಾಗ ಅದರಿಂದ ಆಗುವ ಪರಿಣಾಮಗಳನ್ನು ನೋಡುವ ದೃಷ್ಟಿ ಅಂದರೆ ವಿವೇಕ ನಷ್ಟವಾಗುತ್ತದೆ. ಗೆಲುವು ಸೋಲುಗಳು ಸಹಜವಾಗಿರುವಾಗ ಗೆಲುವು ಮಾತ್ರ ಬೇಕು ಎಂಬ ಹಠಮಾರಿತನ, ಸೋಲಿನ ಸಾಧ್ಯತೆಯನ್ನೇ ಒಪ್ಪಿಕೊಳ್ಳದ ಮೂರ್ಖತನ ಉಂಟಾಗುತ್ತದೆ. ಇದೇ ಧೃತರಾಷ್ಟ್ರನ ಕುರುಡುತನ. ಸಂಜಯ ಕೇವಲ ವರದಿಗಾರ. ಅವನು ಸರಿ ತಪ್ಪುಗಳ ಬಗ್ಗೆ ಸಲಹೆ ನೀಡುವುದಿಲ್ಲ, ಆದರೆ ಸರಿ ಯಾವುದು ತಪ್ಪು ಯಾವುದು ಎಂಬ ಬಗ್ಗೆ ತನ್ನ ಅಭಿಪ್ರಾಯವನ್ನು ಸ್ಪಷ್ಟವಾಗಿ ಹಾಗೂ ನಿರ್ಭೀತಿಯಿಂದ ಹೇಳುತ್ತಾನೆ. ಸಂಜಯ ಎಂಬ ಪದದ ಅರ್ಥವನ್ನು ನೋಡೋಣ. ಜಯ ಎಂದರೆ ಗೆಲುವು. ಒಬ್ಬನ ಗೆಲುವು ಇನ್ನೊಬ್ಬನ ಸೋಲಾಗಿರುತ್ತದೆ. ಸಂ ಎಂಬ ಉಪಸರ್ಗವನ್ನು ಸೇರಿಸಿ ಸಂಜಯ ಎಂದಾಗ ಪರಸ್ಪರ ಗೆಲುವು ಎಂಬ ಅರ್ಥ ಬರುತ್ತದೆ. ಅಂದರೆ ಇನ್ನೊಬ್ಬ ಸೋಲುವುದಿಲ್ಲ, ಬದಲಿಗೆ ಇಬ್ಬರೂ ಗೆಲ್ಲುವುದೇ ಸಂಜಯ. ಇಲ್ಲಿ ಸಂಜಯ ಜೀವನವನ್ನು ಸಂಕೇತಿಸುತ್ತದೆ. ಜೀವನ ಎಲ್ಲರನ್ನೂ ಗೆಲ್ಲಿಸುವಂಥದ್ದು. ಜೀವನದ ಅನುಭವಗಳು ಯಾವುದು ತಪ್ಪು ಯಾವುದು ಸರಿ ಎಂಬುದನ್ನು ನಮಗೆ ಸ್ಪಷ್ಟವಾಗಿ ತಿಳಿಸುತ್ತವೆ. ಆದರೆ ಆಯ್ಕೆ ನಮ್ಮದು. ಈ ದೇಹ, ಈ ಜೀವನದ ಮಹಾರಾಜನಾದ ನಾನು ಕುರುಡುತನವನ್ನು ಅಂದರೆ ಅವಿವೇಕವನ್ನು ಬಿಟ್ಟರೆ ಕಷ್ಟವಿರುವುದಿಲ್ಲ, ದುಃಖವಿರುವುದಿಲ್ಲ, ಸೋಲು ಎಂಬುದು ಇರುವುದೇ ಇಲ್ಲ. ಮಹಾಭಾರತ ಯುದ್ಧ ನಡೆದದ್ದು ಕುರುಕ್ಷೇತ್ರ ಎಂಬ ಒಂದು ವಿಶಾಲವಾದ ಪ್ರದೇಶದಲ್ಲಿ. ಅದು ಈಗ ಭಾರತ ದೇಶದ ಹರಿಯಾಣ ರಾಜ್ಯದಲ್ಲಿ ಇದೆ. ಅದು ತೀರ್ಥಯಾತ್ರಾ ಸ್ಥಳವೂ ಆಗಿದ್ದರಿಂದ ಧರ್ಮಕ್ಷೇತ್ರ ಎನ್ನುತ್ತಾರೆ. ಕ್ಷೇತ್ರ ಎಂಬುದಕ್ಕೆ ಇನ್ನೊಂದು ಸಾಮಾನ್ಯ ಅರ್ಥ ಹೊಲ ಎಂದು. ಕುರು ಎಂದರೆ ಮಾಡು ಎಂದರ್ಥ. ಆಗ ಕುರುಕ್ಷೇತ್ರ ಎಂದರೆ ಕೆಲಸ ಮಾಡುವ ಜಾಗ ಎಂದು ಅರ್ಥ ಮಾಡಬಹುದು. ನಮ್ಮ ಕೆಲಸ ಮಾಡುವ ಜಾಗ ಎಂದರೆ ದೇಹವೇ ತಾನೆ. ಮುಂದೆ ಭಗವದ್ಗೀತೆಯ 13ನೇ ಅಧ್ಯಾಯದಲ್ಲಿ ಈ ನಮ್ಮ ದೇಹವೇ ಕ್ಷೇತ್ರ ಎಂಬ ವಿವರಣೆ ಬರುತ್ತದೆ. ಆದರೆ ಈ ಕ್ಷೇತ್ರ ಅಂದರೆ ದೇಹ ಇರುವುದು ಸರಿಯಾದ ಕೆಲಸಗಳನ್ನೇ ಮಾಡಲು. ಯಾವುದು ಸರಿಯೋ ಅದೇ ಧರ್ಮ. ಈ ದೇಹದಿಂದ ಸರಿಯಾದ ಕೆಲಸಗಳನ್ನು ಮಾತ್ರ ಮಾಡಬೇಕು ಎನ್ನುವುದು ಕರ್ಮಯೋಗ. ಸರಿಯಾದದ್ದನ್ನೇ ಮಾಡಬೇಕೆಂದರೆ ತಪ್ಪು ಗ್ರಹಿಕೆಗಳನ್ನು, ತಪ್ಪಾದ ಅಭ್ಯಾಸಗಳನ್ನು ನಾಶ ಮಾಡಬೇಕಲ್ಲವೇ? ಅದಕ್ಕಾಗಿ ಯುದ್ಧ. ಮೊದಲ ಶ್ಲೋಕದಲ್ಲಿ ನಾವು ಗಮನಿಸಬೇಕಾದ ಇನ್ನೊಂದು ಅಂಶ ಮಾಮಕಾಹ ಪಾಂಡವಾಹ ಚ, ನನ್ನ ಮಕ್ಕಳು ಹಾಗೂ ಪಾಂಡುವಿನ ಮಕ್ಕಳು. ಧೃತರಾಷ್ಟ್ರನಿಗೆ ಅವನ ಸ್ವಂತ ಮಕ್ಕಳು ಮಾತ್ರ ತನ್ನವರು. ರಾಜನಾದವನು ತನ್ನ ಎಲ್ಲ ಪ್ರಜೆಗಳನ್ನು ಸ್ವಂತ ಮಕ್ಕಳಂತೆ ಕಾಣಬೇಕು ಎಂಬುದು ರಾಜಧರ್ಮ. ಹಿಂದಿನ ಅನೇಕ ಶ್ರೇಷ್ಠ ರಾಜರು ಹಾಕಿಕೊಟ್ಟ ಆದರ್ಶ. ಧೃತರಾಷ್ಟ್ರನಿಗೆ ತನ್ನ ಸ್ವಂತ ತಮ್ಮನ ಮಕ್ಕಳಾದ ಪಾಂಡವರ ಬಗ್ಗೆ ಸ್ವಲ್ಪವಾದರೂ ಮಮತೆ ಇದ್ದಿದ್ದರೆ ಬಹುಶಃ ಯುದ್ಧ ನಡೆಯುತ್ತಿರಲಿಲ್ಲ. ಧೃತರಾಷ್ಟ್ರನ ಮಕ್ಕಳಾದರೋ ಎಂಥವರು? ಧೃತರಾಷ್ಟ್ರನ ಹಿರಿಯ ಮಗ ದುರ್ಯೋಧನ. ಅವನೇ ಈಗ ಯುವರಾಜ. ಶ್ರೀಕೃಷ್ಣ ಕೌರವ ಹಾಗೂ ಪಾಂಡವರ ಮಧ್ಯೆ ಕೊನೆಯ ಬಾರಿ ಒಂದು ಸಂಧಾನವನ್ನು ಏರ್ಪಡಿಸಲು ಪ್ರಯತ್ನಿಸುತ್ತಾನೆ. ಪಾಂಡವರ ಅರ್ಧ ರಾಜ್ಯವನ್ನು ಅವರಿಗೆ ಹಿಂತಿರುಗಿಸು, ಇಲ್ಲವಾದರೆ ಕಡೇ ಪಕ್ಷ ಪಾಂಡವರಿಗೆ 5 ಗ್ರಾಮಗಳನ್ನಾದರೂ ಕೊಡು ಎಂದು ದುರ್ಯೋಧನನಿಗೆ ಹೇಳುತ್ತಾನೆ. ಆದರೆ ಪಾಂಡವರಿಗೆ ಸೂಜಿ ಮೊನೆಯೂರುವಷ್ಟು ಜಾಗವನ್ನೂ ಕೊಡಲು ಸಾಧ್ಯವಿಲ್ಲ ಎಂದು ಬಿಡುತ್ತಾನೆ ದುರ್ಯೋಧನ. ಪ್ರಾಣ ಹೋದರೂ ರಾಜ್ಯದ ಒಂದಿಂಚನ್ನೂ ಬಿಡಲಾರೆ ಎಂಬುದು ದುರಹಂಕಾರವೋ, ಮಿತಿ ಮೀರಿದ ದುರಾಸೆಯೋ, ಪರಿಣಾಮವನ್ನು ಊಹಿಸಲಾಗದ ಮೂರ್ಖತನವೋ, ತನ್ನ ಸ್ವಂತದ ನಾಶವನ್ನೂ ಲೆಕ್ಕಿಸದ ಹಠಮಾರಿತನವೋ? ಒಟ್ಟಿನಲ್ಲಿ ತಂದೆಗೆ ತಕ್ಕ ಮಗ
ದುರಾಸೆ ದುಷ್ಟತನಗಳಲ್ಲಿ ತಂದೆಯನ್ನೂ ಮೀರಿಸುವ ಮಗ ಈ ದುರ್ಯೋಧನ. ಮಹಾಭಾರತದಲ್ಲಿ 4 ಜನರನ್ನು ಅತ್ಯಂತ ದುಷ್ಟರು ಎಂದು ಗುರುತಿಸಲಾಗಿದೆ. ಮೊದಲನೆಯವನೇ ದುರ್ಯೋಧನ, ಎರಡನೆಯವನು ಅವನ ತಮ್ಮ ದುಶ್ಯಾಸನ, ಮೂರನೆಯವನು ದುರ್ಯೋಧನನ ಆಪ್ತ ಮಿತ್ರ ಕರ್ಣ ಮತ್ತು ನಾಲ್ಕನೆಯವನು ದುರ್ಯೋಧನನ ಸೋದರ ಮಾವ ಅಂದರೆ ತಾಯಿಯ ಸಹೋದರ ಶಕುನಿ. ಇದರಲ್ಲಿ ನಾಯಕನೇ ದುರ್ಯೋಧನ. ಈ 4 ಜನರನ್ನು ಒಟ್ಟಾಗಿ ದುಷ್ಟ ಚತುಷ್ಟಯ ಎನ್ನುತ್ತಾರೆ. ದುರ್ಯೋಧನ ಒಬ್ಬ ದೊಡ್ಡ ಕುತಂತ್ರಿ ರಾಜಕಾರಣಿ. ಮತ್ತೊಬ್ಬರ ದೌರ್ಬಲ್ಯಗಳನ್ನು ಬಳಸಿಕೊಂಡೇ ತನ್ನ ಕಾರ್ಯವನ್ನು ಸಾಧಿಸಲು ಪ್ರಯತ್ನಿಸುತ್ತಾನೆ. ತಿಳುವಳಿಕೆ ಇರುವವರನ್ನೂ ಗೊಂದಲಕ್ಕೆ ದೂಡಿ ತನ್ನ ಪರವಾಗಿಸುವುದರಲ್ಲಿ ನಿಸ್ಸೀಮ. ದ್ರೋಣಾಚಾರ್ಯ, ಭೀಷ್ಮಾಚಾರ್ಯರಂತಹ ಹಿರಿಯರು ಜ್ಞಾನಿಗಳು ಇವನ ಬಲೆಗೆ ಬಿದ್ದು ಇವನ ಪರವಾಗಿ ಯುದ್ಧ ಮಾಡುವಂತೆ ಆಗಿದ್ದು ಎಂಥವರಿಗೂ ಆಶ್ಚರ್ಯ ಉಂಟು ಮಾಡುತ್ತದೆ. ಇನ್ನು ಸಾಮಾನ್ಯರ ಪಾಡೇನು? ನೋಡುವವರ ಕಣ್ಣಿಗೆ ದುರ್ಯೋಧನ ಮಹಾಶೂರನಂತೆ ಧೈರ್ಯವಂತನಂತೆ ಕಂಡರೂ, ಅವನೆಷ್ಟೇ ಕ್ರೌರ್ಯವನ್ನು ಮೆರೆದರೂ, ಎಷ್ಟೇ ಕುತಂತ್ರ ಮಾಡಿದರೂ ಅವನ ಒಳಗೆ, ಅವನ ಮನಸ್ಸಿನಲ್ಲಿ ತುಂಬಿರುವುದು ಭಯ. ಇದನ್ನು ಮುಂದಿನ 10 ಶ್ಲೋಕಗಳಲ್ಲಿ ನೋಡಬಹುದು. ಸಂಜಯ ದಿವ್ಯದೃಷ್ಟಿಯಿಂದ ತಾನು ನೋಡುತ್ತಿರುವ ಘಟನೆಗಳನ್ನು ಧೃತರಾಷ್ಟ್ರನಿಗೆ ಹೇಳಲು ಆರಂಭಿಸುತ್ತಾನೆ. ಜೀವನವು ಅನುಭವದ ಪಾಠಗಳನ್ನು ದೇಹಾಭಿಮಾನಿಗೆ ಕೊಡುತ್ತಿದೆ. ಪಾಂಡವರ ಸೈನ್ಯ ಸಿದ್ಧಗೊಂಡಿರುವುದನ್ನು ನೋಡಿದ ದುರ್ಯೋಧನ ದ್ರೋಣಾಚಾರ್ಯರ ಬಳಿ ಹೋಗಿ ಮಾತಾಡುತ್ತಿದ್ದಾನೆ. ಶ್ಲೋಕ 2. ದುರ್ಯೋಧನ ದ್ರೋಣಾಚಾರ್ಯರ ಬಳಿಗೆ ಏಕೆ ಹೋದ? ಕೌರವ ಸೈನ್ಯದ ಸೇನಾ ಮಹಾನಾಯಕ ಭೀಷ್ಮಾಚಾರ್ಯ ಅವರ ಬಳಿಗೆ ಹೋಗಬೇಕಿತ್ತಲ್ಲ. ಇರಲಿ, ಅವನು ಏನು ಹೇಳುತ್ತಿದ್ದಾನೆ ನೋಡೋಣ. ಆಚಾರ್ಯರೇ, ಈ ಪಾಂಡುವಿನ ಮಕ್ಕಳ ದೊಡ್ಡ ಸೈನ್ಯವನ್ನು ನೋಡಿ. ಆ ಸೈನ್ಯವನ್ನು ಸಜ್ಜುಗೊಳಿಸಿರುವವನು ದ್ರುಪದನ ಮಗ, ನಿಮ್ಮ ಶಿಷ್ಯ, ಬುದ್ಧಿವಂತ. ಶ್ಲೋಕ 3. ಪಾಂಚಾಲ ರಾಜ್ಯದ ರಾಜ ದ್ರುಪದನಿಗೂ ದ್ರೋಣಾಚಾರ್ಯರಿಗೂ ವೈಯಕ್ತಿಕ ಶತ್ರುತ್ವ ಇದೆ. ದ್ರುಪದನ ಮಗ ಧೃಷ್ಟದ್ಯುಮ್ನ, ದ್ರುಪದನ ಮಗಳು ದ್ರೌಪದಿ ಪಾಂಡವರ ಪತ್ನಿ. ಪಾಂಡವರ ಸೇನೆಯ ನಾಯಕತ್ವವನ್ನು ಧೃಷ್ಟದ್ಯುಮ್ನ ವಹಿಸಿದ್ದಾನೆ. ನಿಮ್ಮ ಶತ್ರುವಿನ ಮಗ ಎದುರಾಳಿ ಸೈನ್ಯದ ನಾಯಕ ಎಂದು ಹೇಳಿ ದ್ರೋಣರಿಗೆ ಅವರ ವೈಯಕ್ತಿಕ ಶತ್ರುತ್ವವನ್ನು ನೆನಪಿಸಿದ್ದಾನೆ ದುರ್ಯೋಧನ. ಮತ್ತೊಬ್ಬರ ದೌರ್ಬಲ್ಯವನ್ನು ಬಳಸಿಕೊಳ್ಳುವ ದುರ್ಯೋಧನನ ಕುತಂತ್ರಗಳಿಗೆ ಇದೊಂದು ಒಳ್ಳೆಯ ಉದಾಹರಣೆ. ಶತ್ರುತ್ವ ತಂದೆಯ ಜೊತೆಗೆ ಮಗನದೇನು ತಪ್ಪು? ಹಾಗೆಂದೇ ತನ್ನ ಬಳಿ ವಿದ್ಯಾಭ್ಯಾಸಕ್ಕೆ ಬಂದಿದ್ದ ಧೃಷ್ಟದ್ಯುಮ್ನನಿಗೆ ದ್ರೋಣಾಚಾರ್ಯ ಪಾಠ ಕಲಿಸಿದರು. ನೋಡಿ, ನಿಮ್ಮ ಶಿಷ್ಯ ನಿಮ್ಮ ವಿರುದ್ಧವೇ ತೊಡೆತಟ್ಟುತ್ತಿದ್ದಾನೆ ಎನ್ನುವ ಮೂಲಕ ದ್ರೋಣರ ಅಹಂಕಾರವನ್ನು ಕೆಣಕಿ ಶಿಷ್ಯನ ಬಗ್ಗೆಯೂ ಕೋಪ ಮಾಡಿಕೊಳ್ಳುವಂತೆ ಮಾಡುತ್ತಿದ್ದಾನೆ ದುರ್ಯೋಧನ. ಜೊತೆಗೆ ಎದುರಾಳಿಯನ್ನು ಬುದ್ಧಿವಂತ ಎಂದು ಹೊಗಳುವ ಮೂಲಕ ಅವರ ಕೋಪಾಗ್ನಿಗೆ ಸ್ವಲ್ಪ ತುಪ್ಪವನ್ನು ಸುರಿದಿದ್ದಾನೆ. ಆದರೂ ಪಾಂಡವರದ್ದು ದೊಡ್ಡ ಸೈನ್ಯ ಎನ್ನುವ ಮೂಲಕ ಅರಿವಿಲ್ಲದೆಯೇ ತನ್ನ ಭಯವನ್ನು ಹೊರಹಾಕಿದ್ದಾನೆ. ದುರ್ಯೋಧನ ಪಾಂಡವರ ಕಡೆಯ ಪ್ರಮುಖ ವೀರ ಯೋಧರ ದೊಡ್ಡ ಪಟ್ಟಿಯನ್ನೇ ಕೊಡುತ್ತಾನೆ. ಅಲ್ಲದೆ ಅವರೆಲ್ಲ ಭೀಮ ಹಾಗೂ ಅರ್ಜುನರಿಗೆ ಸಮಾನರಾದ ಮಹಾರಥರು ಎನ್ನುತ್ತಾನೆ. ಮಹಾರಥ ಎಂಬುದು ವೀರ ಯೋಧರ ಅತ್ಯಂತ ಉನ್ನತ ಬಿರುದು. ಶ್ಲೋಕ 4, 5 ಹಾಗೂ 6. ದುರ್ಯೋಧನನಿಗೆ ಮಹಾಪರಾಕ್ರಮಿಗಳಾದ ಭೀಮ ಮತ್ತು ಅರ್ಜುನ ಇವರಿಬ್ಬರ ಬಗ್ಗೆ ವಿಶೇಷವಾದ ಭಯ ಇದೆ. ತನ್ನ ಕಡೆ ಕೆಲವು ವೀರರ ಹೆಸರನ್ನು ಹೇಳಿ ಇನ್ನೂ ಹಲವು ಯುದ್ಧ ವಿಶಾರದರಾದ ವೀರರಿದ್ದಾರೆ ಎನ್ನುತ್ತಾನೆ. ವಿಶಾರದ ಎನ್ನುವುದು ಒಂದು ಸಾಮಾನ್ಯ ಪದ. ಯುದ್ಧ ಮಾಡಲು ಗೊತ್ತು ಎಂದಷ್ಟೇ ಅರ್ಥ. ಅಲ್ಲದೆ ಅವರು ನನಗಾಗಿ ಪ್ರಾಣವನ್ನೇ ಬಿಟ್ಟವರು ಎಂದು ಬಿಡುತ್ತಾನೆ. ಅವನ ಅಭಿಪ್ರಾಯ ಅವರು ನನಗಾಗಿ ಪ್ರಾಣವನ್ನೂ ಕೊಡಲು ಸಿದ್ಧರಾಗಿದ್ದಾರೆ ಎಂದೇ ಇರಬಹುದು. ಆದರೆ ಬಾಯಿಂದ ಹೊರಬಂದ ಪದಗಳು ಮದರ್ಥೇ ತ್ಯಕ್ತ ಜೀವಿತಾಹ, ನನಗಾಗಿ ಪ್ರಾಣ ಬಿಟ್ಟವರು ಅಂದರೆ ಈಗಾಗಲೇ ಸತ್ತಿದ್ದಾರೆ ಎಂದಂತಾಗುತ್ತದೆ. ಯುದ್ಧಕ್ಕೆ ಮೊದಲೇ ಸೋಲನ್ನು ಒಪ್ಪಿಕೊಂಡಂತೆ. ಶ್ಲೋಕ 7, 8 ಹಾಗೂ 9.
ತಾನು ಸೋಲುವುದು ನಿಶ್ಚಿತ ಎಂದು ದುರ್ಯೋಧನನ ಒಳಮನಸ್ಸು ಹೇಳುತ್ತಿದೆ. ಆದರೂ ಭಂಡ ಧೈರ್ಯ ತೋರುತ್ತಿದ್ದಾನೆ. ಒಂದು ವೇಳೆ ಹೇಗಾದರೂ ಮಾಡಿ ಗೆಲ್ಲಲು ಸಾಧ್ಯವಾದರೆ ಎಂಬ ದೂರದ ಆಸೆ. ಭೀಷ್ಮರ ನಾಯಕತ್ವದ ನಮ್ಮ ಸೈನ್ಯ ಬಲ ಕಡಿಮೆ, ಆದರೆ ಭೀಮನ ನೇತೃತ್ವದ ಅವರ ಸೈನ್ಯ ಬಲ ಜಾಸ್ತಿ ಎಂಬ ದುರ್ಯೋಧನನ ಮಾತು ನಮಗೆ ಹಾಸ್ಯಾಸ್ಪದ ಎನಿಸುತ್ತದೆ. ಏಕೆಂದರೆ ದುರ್ಯೋಧನನ ಸೈನ್ಯದ ಸಂಖ್ಯೆ 11 ಅಕ್ಷೋಹಿಣಿ, ಅದೇ ಪಾಂಡವರ ಕಡೆ ಕೇವಲ 7 ಅಕ್ಷೋಹಿಣಿ ಸೈನ್ಯ. ಅಕ್ಷೋಹಿಣಿ ಎನ್ನುವುದು ಆಗಿನ ಕಾಲದ ಸೈನ್ಯದಲ್ಲಿ ಎಷ್ಟು ಕುದುರೆ, ಎಷ್ಟು ಆನೆ, ಎಷ್ಟು ಪದಾತಿ ಸೈನಿಕರು ಇತ್ಯಾದಿ ಇರಬೇಕು ಎಂಬುದರ ಲೆಕ್ಕಾಚಾರ. ಕೊನೆಯದಾಗಿ ದುರ್ಯೋಧನ ದ್ರೋಣಾಚಾರ್ಯರಿಗೆ ಸೈನ್ಯದ ನಿಮ್ಮ ನಿಮ್ಮ ಸ್ಥಾನಗಳಲ್ಲಿ ಇದ್ದು ನೀವೆಲ್ಲರೂ ಭೀಷ್ಮರನ್ನೇ ರಕ್ಷಿಸಿ ಎಂದು ಕೇಳಿಕೊಳ್ಳುತ್ತಾನೆ. ಶ್ಲೋಕ 11. ಇದು ನಮಗೆ ಆಶ್ಚರ್ಯವನ್ನು ಉಂಟು ಮಾಡುತ್ತದೆ. ಭೀಷ್ಮರಿಗೆ ವಯಸ್ಸಾಗಿದ್ದರೂ ಅವರ ಸಾಮರ್ಥ್ಯ ಕುಂದಿರಲಿಲ್ಲ. ಅದೂ ಅಲ್ಲದೆ ಅವರು ಇಚ್ಛಾಮರಣಿ, ಅಂದರೆ ತಮ್ಮ ಸಾವನ್ನು ತಾವೇ ನಿರ್ಧರಿಸುವ ಸಾಮರ್ಥ್ಯ ಇರುವವರು. ಬೇರೆ ಯಾರೂ ಅವರನ್ನು ಕೊಲ್ಲಲು ಸಾಧ್ಯವಿಲ್ಲ. ಅಂದರೆ ದುರ್ಯೋಧನನ ಒಳಗೆ ಎಷ್ಟು ಭಯ ಇದೆ ನೀವೇ ಅಂದಾಜು ಮಾಡಿ. ಸಾಮಾನ್ಯವಾಗಿ ದುರ್, ದುಷ್, ದುಸ್ ಎಂಬ ಉಪಸರ್ಗಗಳನ್ನು ಕೆಟ್ಟದ್ದು ಎಂಬ ಅರ್ಥದಲ್ಲಿ ಬಳಸುತ್ತಾರೆ. ಹಾಗಾಗಿ ಯಾರಾದರೂ ತಂದೆ ತಾಯಿಗಳು ತಮ್ಮ ಮಕ್ಕಳಿಗೆ ಈ ರೀತಿ ದುರ್ಯೋಧನ, ದುಶ್ಯಾಸನ ಮುಂತಾದ ಕೆಟ್ಟ ಹೆಸರನ್ನು ಇಡುತ್ತಾರೆಯೇ ಎಂದು ಅನೇಕರು ಆಕ್ಷೇಪಿಸುತ್ತಾರೆ. ಮಹಾಭಾರತ ಕಥೆಯನ್ನು ನಿರೂಪಿಸಿದ ವ್ಯಾಸರು ಉದ್ದೇಶಪೂರ್ವಕವಾಗಿ ಅವರು ದುಷ್ಟರು ಎಂದು ತೋರಿಸಲು ಆ ಹೆಸರುಗಳನ್ನು ಬಳಸಿರಬಹುದು ಎಂದು ಕೆಲವರ ತರ್ಕ. ಹಾಗಾಗಿ ಇತ್ತೀಚಿನ ಕೆಲವು ಸಾಹಿತಿಗಳು ದುರ್ ಬದಲು ಒಳ್ಳೆಯ ಎಂಬರ್ಥದ ಉಪಸರ್ಗವಾದ ಸು ಬಳಸಿ ಸುಯೋಧನ ಎನ್ನಲು ಆರಂಭಿಸಿದ್ದಾರೆ. ಇದರಿಂದಾಗಿ ಕೆಟ್ಟವನು ಒಳ್ಳೆಯವನಾಗುವುದಿಲ್ಲ. ಅಲ್ಲದೆ ಹಾಗೆ ಬದಲಾಯಿಸಬೇಕಾದ ಅಗತ್ಯವೂ ಇಲ್ಲ. ದುರ್ ಎಂಬ ಉಪಸರ್ಗಕ್ಕೆ ಬೇರೆ ಅರ್ಥಗಳೂ ಇವೆ. ಯೋಧನ ಎಂದರೆ ಹೋರಾಟಗಾರ ಎಂದು ಅರ್ಥ. ಇಲ್ಲಿ ದುರ್ ಎಂಬುದಕ್ಕೆ ದಿಟ್ಟ ಎಂದರ್ಥ. ಹಾಗಾಗಿ ದುರ್ಯೋಧನ ಎಂದರೆ ದಿಟ್ಟ ಹೋರಾಟಗಾರ ಎಂದಾಗುತ್ತದೆ. ಇದು ಅವನ ಸ್ವಭಾವಕ್ಕೆ ಸರಿಯಾಗಿ ಹೊಂದುತ್ತದೆ ಕೂಡ. ಯುದ್ಧದ ಅಂತಿಮ ಘಟ್ಟದಲ್ಲಿ ತನ್ನವರನ್ನೆಲ್ಲ ಕಳೆದುಕೊಂಡಿದ್ದರೂ, ಭೀಮನಿಂದ ಹೊಡೆತ ತಿಂದು ತೊಡೆ ಮುರಿದು ಹೋಗಿದ್ದರೂ, ಸಾವಿನ ಕ್ಷಣ ಹತ್ತಿರವಾಗುತ್ತಿದ್ದಾಗಲೂ ತನ್ನ ಹಠ ಬಿಡಲಿಲ್ಲ, ಹೋರಾಟ ಕೈಬಿಡಲಿಲ್ಲ. ಆತನ ಹಿಂಬಾಲಕನಾಗಿದ್ದ ದ್ರೋಣಾಚಾರ್ಯರ ಮಗ ಅಶ್ವತ್ಥಾಮನನ್ನು ಇಲ್ಲದ ಸೈನ್ಯಕ್ಕೆ ಸೇನಾಪತಿ ಎಂದು ಘೋಷಿಸುತ್ತಾನೆ. ಪಾಂಡವರ ವಿರುದ್ಧ ಸೇಡು ತೀರಿಸಿಕೊಳ್ಳಲು ಅವನನ್ನು ಕಳಿಸುತ್ತಾನೆ. ದುರ್ಯೋಧನ ದುರಂತ ಅಂತ್ಯವನ್ನು ಕಂಡ. ನಮ್ಮೊಳಗಿನ ದುರ್ಯೋಧನ ಯಾರು ಎಂದು ನಿಮಗೆ ಈಗಾಗಲೇ ಗೊತ್ತಾಗಿರಬಹುದು. ಅವನ ಸ್ವಭಾವಗಳು ಹಾಗೂ ವರ್ತನೆಗಳೇ ಅದನ್ನು ಸೂಚಿಸುತ್ತವೆ. ಹೌದು, ದೇಹವೇ ನಾನು ಎಂಬ ಭಾವನೆ ಇದ್ದಾಗ, ಅವಿವೇಕದ ಕುರುಡುತನ ಆವರಿಸಿದಾಗ, ದುರಹಂಕಾರ, ದುರಾಸೆ, ದರ್ಪ, ಹಠ, ಕ್ರೌರ್ಯ, ಅನ್ಯಾಯ, ಮೋಸ ಮುಂತಾಗಿ ಹಲವಾರು ದುರ್ಗುಣಗಳು ನಮ್ಮಲ್ಲಿ ತಲೆದೋರುತ್ತವೆ. ಧೃತರಾಷ್ಟ್ರನಿಗೆ 100 ಮಕ್ಕಳು ಎಂಬುದರ ಸಾಂಕೇತಿಕ ಅರ್ಥ ಇದೆ. ಈ ಎಲ್ಲ ದುರ್ಗುಣಗಳ ಒಟ್ಟು ಮೊತ್ತವೇ ದುರ್ಯೋಧನ. ಗಮನಿಸಿ, ಹೊರಗೆ ಭಾರೀ ದರ್ಪ ತೋರುವ ವ್ಯಕ್ತಿ ಒಳಗೊಳಗೆ ಭಯಪಡುತ್ತಿರುತ್ತಾನೆ. ಇಂಥ ದರ್ಪದ ವ್ಯಕ್ತಿ ಒಳಗೆಷ್ಟೇ ಭಯ ಇದ್ದರೂ ಬೇರೆಯವರೊಂದಿಗೆ, ತನ್ನ ಆಪ್ತರೊಂದಿಗೆ ಕೂಡ ಅದನ್ನು ಹೊರಗೆಡಹಲಾರ. ತನ್ನ ಒಳಗಿನ ಕಷ್ಟ ದುಃಖಗಳನ್ನು ಹೇಳಿಕೊಳ್ಳಲಾರ. ಅವನ ತಪ್ಪು ಹಾದಿಯನ್ನು ಗುರುತಿಸಿ ಹಿತಚಿಂತಕರು ಒಳ್ಳೆಯ ಸಲಹೆ ನೀಡಿದರೂ ಅನುಸರಿಸಲಾರ. ಹೆಂಡತಿಯೂ ಅಂತಹವನನ್ನು ಸಂತೈಸಲಾರಳು. ದುರಹಂಕಾರದಿಂದಾಗಿ ಆತ ಯಾರ ಮಾತನ್ನು ಕೇಳುವುದಿಲ್ಲ. ಹಾಗಿದ್ದಾಗ ಸಮಸ್ಯೆಗೆ ಪರಿಹಾರ ಹೇಗೆ? ದುರಂತದ ಅಂತ್ಯ ಕಾಣದೆ ಬೇರೆ ದಾರಿಯೇನಿದೆ? ತಾನು ನಾಶವಾಗುವುದಲ್ಲದೆ ತನ್ನವರ ಹಾಗೂ ಇತರರ ನಾಶಕ್ಕೂ ಕಾರಣನಾಗುತ್ತಾನೆ. ದುರ್ಯೋಧನನ ಅಂಜಿಕೆಯನ್ನು ಗಮನಿಸಿದ ಸೇನಾಪತಿ, ಮಹಾಪ್ರತಾಪಶಾಲಿ ಕುರುವಂಶದ ಹಿರಿಯ ವ್ಯಕ್ತಿ
ದುರ್ಯೋಧನನ ಅಜ್ಜ ಭೀಷ್ಮಾಚಾರ್ಯರು ಅವನಿಗೆ ಧೈರ್ಯ ತುಂಬಲು ಜೋರಾಗಿ ಗರ್ಜಿಸಿ ತಮ್ಮ ಶಂಖವನ್ನು ಊದಿದರು. ಕೂಡಲೇ ಕೌರವ ಸೈನ್ಯದವರು ಯುದ್ಧ ವಾದ್ಯಗಳಾದ ಶಂಖ, ಭೇರಿ, ಆನಕ, ಕಹಳೆ ಮುಂತಾದವನ್ನು ಒಮ್ಮೆಲೇ ನುಡಿಸಿದರು. ಆ ಶಬ್ದ ಒಂದು ದೊಡ್ಡ ಗಲಾಟೆಯಂತಾಯಿತು. ಕೌರವ ಎಂದರೆ ಕುರುವಂಶದವನು ಎಂದರ್ಥ. ಅಲ್ಲಿಗೆ ಧೃತರಾಷ್ಟ್ರನ ಮಕ್ಕಳು ಹಾಗೂ ಪಾಂಡುವಿನ ಮಕ್ಕಳು ಎಲ್ಲರೂ ಕೌರವರೇ. ಆದರೆ ಹೆಚ್ಚಾಗಿ ಧೃತರಾಷ್ಟ್ರನ ಮಕ್ಕಳಿಗೆ ಕೌರವರು ಎಂದು ಬಳಸುವುದನ್ನು ಕಾಣಬಹುದು. ಏಕೆಂದರೆ ಶ್ಲೇಷೆಯ ಮೂಲಕ ಕೌರವ ಪದಕ್ಕೆ ಮತ್ತೊಂದು ಅರ್ಥ ಕೊಡಬಹುದು. ಹೇಗೆಂದರೆ ಕೌ ಎಂದರೆ ಕೆಟ್ಟದಾಗಿ ಅಥವಾ ಕರ್ಕಶವಾಗಿ, ರವ ಎಂದರೆ ಶಬ್ದ ಮಾಡುವುದು. ಕೆಟ್ಟದಾಗಿ ಹೇಗೋ ಅರಚಿಕೊಂಡರೆ ಅದು ಗಲಾಟೆ ಅಲ್ಲವೇ? ಕೆಟ್ಟ ಜನರು ಒಟ್ಟಿಗೆ ಇದ್ದರೂ ಅವರಲ್ಲಿ ಸಾಮರಸ್ಯ ಇರುವುದಿಲ್ಲ. ಸಾಮರಸ್ಯದ ಅಭಾವದಿಂದಾಗಿ ಅವರ ಒಟ್ಟು ಧ್ವನಿ ಪರಿಣಾಮಕಾರಿ ಆಗುವುದಿಲ್ಲ. ನಮ್ಮೊಳಗೂ ಕೂಡ ಕೆಟ್ಟ ಭಾವನೆಗಳು ತುಂಬಿ ಹೋದಾಗ ಎರ್ರಾಬಿರಿ ಯೋಚನೆಗಳಿಂದ ತಲೆಚಿಟ್ಟು ಹಿಡಿಯುತ್ತದೆ. ಮನಸ್ಸು ಗೊಂದಲದ ಗೂಡಾಗುತ್ತದೆ. ಪರಿಣಾಮಕಾರಿಯಾದ ಏಕಮುಖವಾದ ಚಿಂತನೆ ಮಾಡಲು ಅಸಾಧ್ಯವಾಗುತ್ತದೆ. ಈಗ ಪಾಂಡವರ ಸರದಿ. ಕೌರವ ಎಂಬ ಪದಕ್ಕೆ ಶ್ಲೇಷದಿಂದ ಕೆಟ್ಟದಾಗಿ ಅರಚುವ ಎಂಬ ಅರ್ಥವನ್ನು ನೋಡಿದ್ದೆವು. ಹಾಗೆಯೇ ಪಾಂಡವ ಎಂಬ ಪದಕ್ಕೂ ವಿಶೇಷ ಅರ್ಥವಿದೆ. ಪಾಂಡು ಎಂದರೆ ಶುಭ್ರ ಬಿಳಿಯ ಬಣ್ಣ ಎಂಬ ಒಂದು ಅರ್ಥವಿದೆ. ಈ ಶುಭ್ರ ಬಿಳಿಯ ಬಣ್ಣ ಸಾತ್ವಿಕತೆ ಹಾಗೂ ಜ್ಞಾನದ ಪ್ರತೀಕ. ಸಾತ್ವಿಕತೆ ಹಾಗೂ ಜ್ಞಾನದಿಂದಾಗಿ ನಮ್ಮಲ್ಲಿ ಶಾಂತಿ, ಪ್ರೀತಿ, ಸಾಮರಸ್ಯ, ಪರೋಪಕಾರ, ತ್ಯಾಗ, ದಯೆ ಮುಂತಾದ ಸದ್ಗುಣಗಳು ಉಂಟಾಗುತ್ತವೆ. ಆದ್ದರಿಂದ ಪಾಂಡವರು ಈ ಸದ್ಗುಣಗಳನ್ನು ಸಂಕೇತಿಸುತ್ತಾರೆ. ಕೌರವರ ಯುದ್ಧವಾದ್ಯಗಳ ಗಲಾಟೆಯ ನಂತರ ಪಾಂಡವರು ತಮ್ಮ ಶಂಖ ಮುಂತಾದ ವಾದ್ಯಗಳನ್ನು ಕೈಗೆತ್ತಿಕೊಂಡರು. ತಾವು ಯುದ್ಧಕ್ಕೆ ಸಿದ್ಧ ಎಂದು ಸಾರಲು ಆ ವಾದ್ಯಗಳನ್ನು ನುಡಿಸಿದರು. ಮೊದಲಿಗೆ ಬಿಳಿಯ ಕುದುರೆಗಳನ್ನು ಕಟ್ಟಿದ್ದ ದೊಡ್ಡ ರಥದಲ್ಲಿದ್ದ ಮಾಧವ ಅಂದರೆ ಕೃಷ್ಣ, ಪಾಂಡವ ಅಂದರೆ ಅರ್ಜುನ ತಮ್ಮ ದಿವ್ಯವಾದ ಶಂಖಗಳನ್ನು ಊದಿದರು. ಅರ್ಜುನ ಮತ್ತು ಕೃಷ್ಣ ಮಹತಿ ಸ್ಯಂದನೇ ಸ್ಥಿತೌ ಅಂದರೆ ದೊಡ್ಡ ರಥದಲ್ಲಿದ್ದಾರೆ ಎಂದು ಹೇಳಿದಂತಾಗುತ್ತದೆ. ಸ್ಯಂದನ ಎಂದರೆ ರಥ ಎಂಬ ಸಾಮಾನ್ಯ ಅರ್ಥ ಇದ್ದರೂ ಸರಾಗವಾಗಿ ವೇಗವಾಗಿ ಸಾಗುವ ರಥ ಎಂಬರ್ಥ ಬರುತ್ತದೆ. ಜೊತೆಗೆ ಮಹತ್ ಎಂಬ ವಿಶೇಷಣ ಪದಕ್ಕೆ ಅನೇಕ ಅರ್ಥಗಳಿವೆ. ಈ ಸಂದರ್ಭಕ್ಕೆ ಹೊಂದುವ ಅರ್ಥಗಳೆಂದರೆ ದೊಡ್ಡದು, ಉತ್ಕೃಷ್ಟವಾದದ್ದು, ಯಶಸ್ವಿಯಾಗುವಂತಹದ್ದು, ಒಳ್ಳೆಯದು, ಗೌರವಾರ್ಹವಾದದ್ದು, ಗಟ್ಟಿಮುಟ್ಟಾದದ್ದು, ಈ ಎಲ್ಲ ಅರ್ಥಗಳು ಹೊಂದುತ್ತವೆ. ಯೋಗ ಸಾಧನೆಯಿಂದ ಗಟ್ಟಿಗೊಂಡ ಉತ್ತಮವಾದ ದೇಹವನ್ನು ಈ ಮಹತ್ ಸ್ಯಂದನಂ ದೊಡ್ಡ ರಥ ಸಂಕೇತಿಸುತ್ತದೆ. ಈ 14ನೇ ಶ್ಲೋಕದಲ್ಲಿ ಕೃಷ್ಣನನ್ನು ಮಾಧವ ಎಂದು ಹೆಸರಿಸಲಾಗಿದೆ. ಇದು ಕೇವಲ ಶ್ಲೋಕದ ಛಂದಸ್ಸಿಗೆ ಅನುಕೂಲವಾಗುವಂತೆ ಹೇಳಿದ ಪದವಾಗಿರದೆ ಈ ಸಂದರ್ಭಕ್ಕೆ ತಕ್ಕುದಾಗಿದೆ. ಕೇವಲ ಛಂದಸ್ಸಿನ ಪ್ರಶ್ನೆಯಾಗಿದ್ದರೆ ಮಾಧವ ಎಂಬುದರ ಬದಲು ಯಾದವ ಎಂದರೂ ನಡೆಯುತ್ತದೆ. ಅಲ್ಲದೆ ಈ ಶ್ಲೋಕದಲ್ಲಿ ಅರ್ಜುನನನ್ನು ಪಾಂಡವ ಎಂದಿರುವುದು ಸಂದರ್ಭೋಚಿತ ಪ್ರಯೋಗ. ಇದೇ ರೀತಿ ಮುಂದೆಯೂ ಬೇರೆ ಬೇರೆ ಹೆಸರಿನಿಂದ ಉಲ್ಲೇಖಿಸುತ್ತಾರೆ. ಅದು ಆಯಾ ಸಂದರ್ಭಕ್ಕೆ ಬಹಳ ಸೂಕ್ತವಾಗಿಯೇ ಇರುತ್ತದೆ. ಇಲ್ಲಿನ ಸಂದರ್ಭ ಹಾಗೂ ಹೆಸರುಗಳ ವಿಶೇಷಾರ್ಥಗಳನ್ನು ನೋಡೋಣ. ಮಹತ್ಸಂದನಂ ಅಂದರೆ ದೊಡ್ಡ ರಥ, ಯೋಗ ಸಾಧನೆಯಿಂದ ಗಟ್ಟಿಗೊಂಡ ದೇಹ ಎಂಬ ಅರ್ಥವನ್ನು ನೋಡಿದೆವು. ಆ ದೇಹದಲ್ಲಿ ಅದನ್ನು ಮುನ್ನಡೆಸುವ ಸಾರಥಿಯಾಗಿ ಕುಳಿತಿರುವವನು ಮಾಧವ. ಮಾ ಎಂದರೆ ಲಕ್ಷ್ಮಿ, ಧವ ಎಂದರೆ ಪತಿ. ಆದ್ದರಿಂದ ಮಾಧವ ಎಂದರೆ ಲಕ್ಷ್ಮೀಪತಿಯಾದ ವಿಷ್ಣು ಎಂದಾಗುತ್ತದೆ. ಮಾ ಎಂಬ ಪದವು ಅಳತೆ ಮಾಡು ಎಂಬರ್ಥದ ಮಾ ಎಂಬ ಮೂಲ ಧಾತುವಿನಿಂದ ಆಗಿದೆ. ಅಂದರೆ ಇಷ್ಟು ಉದ್ದ, ಇಷ್ಟು ಅಗಲ, ಇಷ್ಟು ಎತ್ತರ, ಇಷ್ಟು ಗಟ್ಟಿ, ಇಷ್ಟು ಭಾರ ಮುಂತಾಗಿ ಅಳತೆಗೆ ಒಳಪಟ್ಟ ಎಲ್ಲ ವಸ್ತುಗಳು ಅಂದರೆ ಇಡೀ ಪ್ರಪಂಚವೇ ಮಾ ಎಂದಾಯಿತು. ಯಾವುದೇ ಅಳತೆಗೆ ಸಿಗದ ಅನಂತವಾದ ದೇವರೇ ಈ ಪ್ರಪಂಚದ ಪತಿ, ಒಡೆಯ.
ಲಕ್ಷ್ಮಿ ಎಂದರೂ ಲಕ್ಷಣಗಳು ಇರುವ ವಸ್ತುಗಳು. ವಿಷ್ಣು ಎಂದರೆ ಪ್ರಪಂಚವೆಲ್ಲವನ್ನೂ ವ್ಯಾಪಿಸಿ ಅದನ್ನು ಮುನ್ನಡೆಸುತ್ತಿರುವ ಶಕ್ತಿ. ಆ ವಿಷ್ಣು ಎಂಬ ಶಕ್ತಿಯ ಮನುಷ್ಯ ರೂಪದ ಅವತಾರವೇ ಕೃಷ್ಣ. ಹಾಗಾಗಿ ಈ ಶ್ಲೋಕದಲ್ಲಿ ಕೃಷ್ಣನನ್ನು ಮಾಧವ ಎನ್ನಲಾಗಿದೆ. ಕೃಷ್ಣ ಮತ್ತು ಅರ್ಜುನರು ಊದುತ್ತಿರುವ ಶಂಖಗಳನ್ನು ದಿವ್ಯ ಎಂದು ವರ್ಣಿಸಲಾಗಿದೆ. ಯಾವುದನ್ನೇ ಆದರೂ ದಿವ್ಯ ಎಂದು ವರ್ಣಿಸಿದರೆ ಅದು ರೋಗಗಳನ್ನು ಗುಣಪಡಿಸುವ, ಚಿಂತೆಗಳನ್ನು ನಿವಾರಿಸುವ, ಪಾಪಗಳನ್ನು ಪರಿಹರಿಸುವ ಸಾಮರ್ಥ್ಯ ಉಳ್ಳದ್ದು ಎಂದಾಗುತ್ತದೆ. ಆ ಮಹಾರಥಕ್ಕೆ ಕಟ್ಟಿರುವ ಕುದುರೆಗಳು ಬಿಳಿಯ ಬಣ್ಣದವು. ಶ್ವೇತೈರ್ಹಯೈರ್ಯುಕ್ತೇ. ಬಿಳಿಯ ಬಣ್ಣ ಪರಿಶುದ್ಧತೆಯ ಪ್ರತೀಕ. ಕುದುರೆಗಳು ಇಂದ್ರಿಯಗಳನ್ನು ಸೂಚಿಸುತ್ತವೆ. ಇಂದ್ರಿಯಗಳ ಪರಿಶುದ್ಧತೆ ಎಂದರೆ ಒಳ್ಳೆಯದನ್ನೇ ನೋಡುವುದು, ಒಳ್ಳೆಯದನ್ನೇ ಕೇಳುವುದು ಇತ್ಯಾದಿ. ಪಾಂಡವರಲ್ಲಿ ಯುಧಿಷ್ಠಿರನೇ ಹಿರಿಯನಾದರೂ ಇಲ್ಲಿ ವರ್ಣಿಸಿದ ಕ್ರಮದಲ್ಲೇ ಅರ್ಥಗಳನ್ನು ನೋಡೋಣ. ಮೊದಲು ಹೃಷಿಕೇಶ ಎಂದರೆ ಶ್ರೀಕೃಷ್ಣ ಪಾಂಚಜನ್ಯವೆಂಬ ಶಂಖವನ್ನು ಊದಿದನು. ಹೃಷಿಕ ಎಂದರೆ ಇಂದ್ರಿಯಗಳು, ಮನಸ್ಸು ಸೇರಿದಂತೆ ಯಾವ ಯಾವ ಅಂಗಗಳಿಂದ ನಾವು ಅನುಭವಗಳನ್ನು ಪಡೆಯುತ್ತೇವೆಯೋ ಅವೆಲ್ಲ ಹೃಷಿಕಗಳು. ಹೃಷಿಕಗಳ ಮೇಲೆ ಸಂಪೂರ್ಣ ನಿಯಂತ್ರಣ ಹೊಂದಿರುವವನು ಹೃಷಿಕೇಶ. ಅವನೇ ಈ ರಥದ ಅಂದರೆ ದೇಹದ, ಕುದುರೆಗಳ ಅಂದರೆ ಇಂದ್ರಿಯಗಳ ಮೂಗುದಾರ ಹಿಡಿದು ಸಾರಥಿಯಾಗಿರುವ ಮಾಧವ. ಪುರಾಣ ಕಥೆಯೊಂದರ ಪ್ರಕಾರ ವಿಷ್ಣುವು ಪಂಚಜನ ಎಂಬ ಅಸುರನನ್ನು ಸಂಹರಿಸಿದನು. ಅವನ ದೇಹದಲ್ಲೇ ಉತ್ಪತ್ತಿಯಾಗಿದ್ದ ಶಂಖವನ್ನು ತನ್ನ ಕೈಯಲ್ಲಿ ಇಟ್ಟುಕೊಂಡನು. ಜನ ಎಂದರೆ ಉತ್ಪನ್ನಗೊಂಡದ್ದು, ಸೃಷ್ಟವಾಗಿದ್ದು. ಪಂಚ ಎಂದರೆ 5. ಪಂಚಜನ ಎಂದರೆ ಆಕಾಶ, ವಾಯು ಮುಂತಾದ ಪಂಚಮಹಾಭೂತಗಳು. ಪಂಚಮಹಾಭೂತಗಳಿಂದ ಉತ್ಪನ್ನವಾದದ್ದು ದೇಹ. ದೇಹವೇ ಪಾಂಚಜನ್ಯ. ಅಜ್ಞಾನದಿಂದ ಉಂಟಾದ ಅಸುರತ್ವವನ್ನು ನಾಶ ಮಾಡಿದಾಗ ಅದು ಮಾಧವನ ಕೈ ಸೇರುತ್ತದೆ. ಅದನ್ನು ಊದುವವನು ಪರಮಾತ್ಮ. ತನ್ನ ದೇಹ ಮನಸ್ಸುಗಳ ಮೂಲಕ ಕೆಲಸ ಮಾಡಲು ಭಗವಂತನಿಗೆ ಭಕ್ತನು ಅನುವು ಮಾಡಿಕೊಡುತ್ತಾನೆ. ಅರ್ಜುನ ತನ್ನ ರಥದ ಸಾರಥ್ಯವನ್ನು ಶ್ರೀಕೃಷ್ಣನಿಗೆ ಒಪ್ಪಿಸಿರುವುದರ ಅರ್ಥವೂ ಇದೆ. ಕರ್ಮಗಳನ್ನು ನಾನು ಅಲ್ಲ, ಆದರೆ ನನ್ನ ಮೂಲಕ ಭಗವಂತ ಮಾಡುತ್ತಿದ್ದಾನೆ ಎಂಬ ಭಾವ ಇಲ್ಲಿ ಸ್ಪಷ್ಟವಾಗಿದೆ. ಧನಂಜಯ ಅಂದರೆ ಅರ್ಜುನ ದೇವದತ್ತವೆಂಬ ತನ್ನ ಶಂಖವನ್ನು ಊದಿದನು. ಧನಂ ಎಂದರೆ ಹಣ ಅಥವಾ ಸಂಪತ್ತು. ಜ್ಞಾನವೇ ಸರ್ವಶ್ರೇಷ್ಠವಾದ ಸಂಪತ್ತು. ಅದನ್ನು ಜಯಿಸುವುದು ಅಂದರೆ ಪ್ರಯತ್ನಪೂರ್ವಕವಾಗಿ ಸಾಧನೆಯಿಂದ ಗಳಿಸಿ ತನ್ನದಾಗಿಸಿಕೊಳ್ಳುವವನು ಧನಂಜಯ. ಜ್ಞಾನವನ್ನು ಅನುಭವವನ್ನಾಗಿಸಿಕೊಳ್ಳುವವನು ಧನಂಜಯ ಎಂದರ್ಥ. ನನ್ನ ದೇಹ, ನನ್ನ ಮನೆ, ನನ್ನ ಕುಟುಂಬ ಮುಂತಾದ ಮಮಕಾರವನ್ನು ಬಿಟ್ಟು ಇವೆಲ್ಲ ದೇವರ ಅನುಗ್ರಹ, ದೇವರಿಂದ ಕೊಡಲ್ಪಟ್ಟಿದ್ದು, ದೇವದತ್ತಂ ಎಂಬ ಭಾವನೆಯಿಂದ ಕೆಲಸ ಮಾಡಬೇಕೆಂಬ ಸಂದೇಶ ಇಲ್ಲಿದೆ. ಪಾಂಚಜನ್ಯವನ್ನು ದೇವರ ಕೈಗಿಟ್ಟು ನಾನು ಮಾಡುವವನು ಎಂಬ ಅಹಂಕಾರವನ್ನು ತ್ಯಜಿಸಬೇಕು. ನಾನು ಬಳಸುವ ದೇಹವೂ ಸೇರಿದಂತೆ ಎಲ್ಲವೂ ದೇವದತ್ತಂ, ದೇವರು ಕೊಟ್ಟಿದ್ದು ಅಥವಾ ದೇವರದ್ದು ಎಂದು ಭಾವಿಸುವ ಮೂಲಕ ಮಮಕಾರವನ್ನು ತ್ಯಜಿಸಬೇಕು. ನಿಜವಾದ ಅರ್ಥದಲ್ಲಿ ಇದು ಯುದ್ಧದ ಸಿದ್ಧತೆ. ನಮ್ಮೆಲ್ಲ ಸಮಸ್ಯೆಗಳನ್ನು ಆತ್ಯಂತಿಕವಾಗಿ ನಿವಾರಿಸಿಕೊಳ್ಳಲು, ಆ ಸಮಸ್ಯೆಗಳನ್ನು ದೃಢವಾಗಿ ಎದುರಿಸಿ ಪರಿಹರಿಸಿಕೊಳ್ಳಲು ಅಹಂಕಾರ ಮಮಕಾರಗಳನ್ನು ತ್ಯಜಿಸಬೇಕಾದದ್ದು ಅನಿವಾರ್ಯ. ಅಷ್ಟೇ ಅಲ್ಲ, ಇದರಿಂದ ಗೆಲುವು ನಿಶ್ಚಿತ. ಇಲ್ಲೇ ದುರ್ಯೋಧನನಿಗೂ ಅರ್ಜುನನಿಗೂ ವ್ಯತ್ಯಾಸ ಇರುವುದು. ಅಹಂಕಾರ ಮಮಕಾರಗಳನ್ನು ಗಟ್ಟಿ ಹಿಡಿದು ತನ್ನ ಸೋಲನ್ನು ತಾನೇ ತಂದುಕೊಂಡವನು ಕೌರವ, ದುರ್ಯೋಧನ. ಅಹಂಕಾರ ಮಮಕಾರಗಳನ್ನು ತ್ಯಜಿಸಿ ವಿಜಯ ಸಾಧಿಸಿದವನು ಪಾಂಡವ, ಅರ್ಜುನ. 5 ಪಾಂಡವರಲ್ಲಿ ಅರ್ಜುನ 3ನೆಯವನು. ಅವರಲ್ಲಿ 2ನೆಯವನಾದ ಭೀಮ ಪೌಂಡ್ರವೆಂಬ ಮಹಾಶಂಖವನ್ನು ಊದಿದನು. 15ನೇ ಶ್ಲೋಕದಲ್ಲಿ ಭೀಮನನ್ನು ವೃಕೋದರ ಎಂದು ಕರೆಯಲಾಗಿದೆ ಹಾಗೂ ಅವನನ್ನು ಭೀಮಕರ್ಮ ಎಂದು ವರ್ಣಿಸಲಾಗಿದೆ. ಭೀಮಕರ್ಮ ಎಂದರೆ ಬೇರೆಯವರಿಗೆ ಅಸಾಧ್ಯ ಎನಿಸುವ ಭಾರೀ ಕೆಲಸಗಳನ್ನು ಮಾಡುವವನು.
ವೃಕೋದರ ಎಂದರೆ ತೋಳದ ಹೊಟ್ಟೆಯವನು, ಬಹಳ ಹಸಿವು ಉಳ್ಳವನು, ಹೆಚ್ಚು ಆಹಾರವನ್ನು ತಿನ್ನುವವನು. ಅವನ ಶ್ರಮದ ಕೆಲಸಗಳಿಂದಾಗಿ ಅವನಿಗೆ ಹೆಚ್ಚು ಆಹಾರದ ಅವಶ್ಯಕತೆ ಇರುತ್ತದೆ. ಆದ್ದರಿಂದ ಅವನು ಹೊಟ್ಟೆಬಾಕನಂತೆ ತಿನ್ನುತ್ತಾನೆ. ಅನೇಕ ಚಿತ್ರಗಾರರು ಚಿತ್ರಿಸುವಂತೆ ಅವನೇನು ಡೊಳ್ಳು ಹೊಟ್ಟೆ ಇರುವವನಲ್ಲ, ತೋಳದಂತೆ ಚಿಕ್ಕ ಹೊಟ್ಟೆ ಇರುವವನು. ವೃಕ ಎಂಬುದಕ್ಕೆ ಜಠರಾಗ್ನಿ ಎಂಬ ಅರ್ಥವೂ ಇದೆ. ಇದು ಅತ್ಯುತ್ತಮ ಜೀರ್ಣಶಕ್ತಿಯ ಸಂಕೇತ. ತಿಂದ ಆಹಾರ ಚೆನ್ನಾಗಿ ಜೀರ್ಣವಾದರೆ ದೇಹಕ್ಕೆ ಉತ್ತಮ ಪೋಷಣೆಯನ್ನು, ಶಕ್ತಿಯನ್ನು, ಆರೋಗ್ಯವನ್ನು ಕೊಡುತ್ತದೆ. ಯೋಗ ಸಾಧನೆ ಎಂಬುದು ಸಾಮಾನ್ಯ ಕೆಲಸವಲ್ಲ. ಅದಕ್ಕೆ ಒಳ್ಳೆಯ ದೇಹದಾರ್ಢ್ಯವೂ ಬೇಕು. ಪ್ರಾಣಾಯಾಮ ಹಾಗೂ ಧ್ಯಾನಗಳನ್ನು ಬಹಳ ಹೊತ್ತು ಮಾಡುವಷ್ಟು ದೈಹಿಕ ಸಾಮರ್ಥ್ಯ ಇರಬೇಕು. ಭೀಮನದು ಮಹಾಶಂಖ. ಅದರ ಹೆಸರು ಪೌಂಡ್ರ. ಕಬ್ಬಿನ ಜಲ್ಲೆ ಅಥವಾ ಬಿದುರಿನ ಗಳದಂತೆ ಇರುವಂಥದ್ದನ್ನು ಪುಂಡ್ರ ಎನ್ನುತ್ತಾರೆ. ಪುಂಡ್ರಕ್ಕೆ ಸಂಬಂಧಿಸಿದ್ದು ಪೌಂಡ್ರ. ನಮ್ಮ ಬೆನ್ನುಮೂಳೆಯೇ ಪುಂಡ್ರ. ಅದಕ್ಕೆ ಸಂಬಂಧಪಟ್ಟಿದ್ದು ಸುಷುಮ್ನಾ ನಾಡಿ. ಅದರ ಮೂಲಕ ಪ್ರಾಣಶಕ್ತಿ ಪ್ರವಹಿಸುವಂತೆ ಮಾಡುವುದೇ ಪ್ರಾಣಾಯಾಮದ ಅಂತಿಮ ಗುರಿ. ಅಷ್ಟನ್ನು ಸಾಧಿಸುವುದು ಭೀಮಕರ್ಮ, ಅಂದರೆ ಭಾರೀ ಕೆಲಸವೇ ಸರಿ. 100 ಜನ ಕೌರವರನ್ನು ತನ್ನ ಗದೆಯಿಂದ ಚೆಚ್ಚಿ ಕೊಂದವನು ಭೀಮ. ಕಾಮ, ಕ್ರೋಧ, ಮದ ಮುಂತಾದ 100 ದುರ್ಗುಣಗಳನ್ನು ಪುಡಿಗಟ್ಟಲು ಭೀಮ ಸಾಮರ್ಥ್ಯವೇ ಬೇಕು. ಭೀಮ ಬಲದಿಂದ ಸುಷುಮ್ನಾ ನಾಡಿಯ ಮೂಲಕ ಚಕ್ರಗಳನ್ನು ಉದ್ದೀಪನಗೊಳಿಸಿದಾಗ ಸಮಸ್ತ ದುರ್ಗುಣಗಳನ್ನು ನಾಶ ಮಾಡಲು ಸಾಧ್ಯವಾಗುತ್ತದೆ. ಮುಂದೆ ಪಾಂಡವರಲ್ಲಿ ಹಿರಿಯನಾದ ಯುಧಿಷ್ಠಿರನು ತನ್ನ ಅನಂತ ವಿಜಯ ಎಂಬ ಶಂಖವನ್ನು ಊದಿದನು. ಶ್ಲೋಕ 16ರಲ್ಲಿ ಯುಧಿಷ್ಠಿರನಿಗೆ ಕುಂತಿಪುತ್ರ ಹಾಗೂ ರಾಜ ಎಂಬ 2 ವಿಶೇಷಣಗಳನ್ನು ಬಳಸಲಾಗಿದೆ. ತಾಯಿಯ ಹೆಸರನ್ನು ಉಲ್ಲೇಖಿಸುವ ಉದ್ದೇಶವನ್ನು ನಾವಿಲ್ಲಿ ಅರ್ಥ ಮಾಡಿಕೊಳ್ಳಬೇಕು. ಜನನಿ ತಾನೇ ಮೊದಲ ಗುರು ಎಂಬ ನಾಣ್ಣುಡಿಯಂತೆ ಒಬ್ಬ ವ್ಯಕ್ತಿಯು ಜೀವನದಲ್ಲಿ ಯಶಸ್ವಿಯಾಗಲು ತಾಯಿಯ ಪಾತ್ರ ಬಹುದೊಡ್ಡದು. ಆಕೆ ಬಾಲ್ಯದಲ್ಲಿ ಮಗುವಿಗೆ ಹಾಕಿಕೊಟ್ಟ ಬುನಾದಿ ಆತನ ಶಕ್ತಿಶಾಲಿ ವ್ಯಕ್ತಿತ್ವವನ್ನು ರೂಪಿಸಿರುತ್ತದೆ. ಯುಧಿಷ್ಠಿರನ ಯಶಸ್ಸಿನ ಹಿಂದೆ ಇರುವವಳು ಆತನ ತಾಯಿ ಕುಂತಿ. ಕುಂತಿಪುತ್ರ ಎಂಬ ಪದವನ್ನು ಬಳಸುವ ಮೂಲಕ ಆತನ ಭಾವನಾತ್ಮಕ ಹಾಗೂ ನೈತಿಕ ವ್ಯಕ್ತಿತ್ವದ ರೂವಾರಿಯಾದ ತಾಯಿಗೆ ಸಲ್ಲಬೇಕಾದ ಗೌರವವನ್ನು ಸಲ್ಲಿಸಿದಂತಾಗಿದೆ. ರಾಜ್ಯವಿಲ್ಲದಿದ್ದರೂ ಯುಧಿಷ್ಠಿರನನ್ನು ರಾಜ ಎಂದು ವರ್ಣಿಸಿರುವುದು ಕುತೂಹಲಕರವಾಗಿದೆ. ರಾಜನಿಗಿರಬೇಕಾದ ಎಲ್ಲ ಗುಣಗಳು ಅವನಲ್ಲಿವೆ. ಆಡಳಿತ ಮಾಡುವ ನೈಪುಣ್ಯ, ರಾಜ್ಯ ಹಾಗೂ ಪ್ರಜೆಗಳ ರಕ್ಷಣೆಯ ಜವಾಬ್ದಾರಿ, ನ್ಯಾಯ ತೀರ್ಮಾನ ಮಾಡುವ ಧರ್ಮಜ್ಞತೆ ಇವೆಲ್ಲವನ್ನು ಯುಧಿಷ್ಠಿರನಲ್ಲಿ ಕಾಣುತ್ತೇವೆ. ರಾಜ ಎಂಬ ಪದಕ್ಕೆ ತೇಜಸ್ವಿ ಎಂಬ ಅರ್ಥವೂ ಇದೆ. ಯೋಗ ಸಾಧನೆಯಲ್ಲಿ ದೃಢವಾಗಿ ತೊಡಗಿರುವ ವ್ಯಕ್ತಿ ತೇಜಸ್ವಿಯಾಗಿ ಕಾಣುತ್ತಾನೆ. ಆ ತೇಜಸ್ಸು ಅವನು ಖಂಡಿತವಾಗಿಯೂ ಯಶಸ್ಸನ್ನು ಪಡೆಯುತ್ತಾನೆ ಎಂಬ ಭರವಸೆಯನ್ನು ಮೂಡಿಸುತ್ತದೆ. ಯುಧಿಷ್ಠಿರ ಎಂಬ ಪದವನ್ನು ಬಿಡಿಸಿದಾಗ ಯುಧಿ ಅಂದರೆ ಯುದ್ಧದಲ್ಲಿ, ಸ್ಥಿರ ಅಂದರೆ ದೃಢವಾಗಿ ನಿಲ್ಲುವವನು ಎಂದಾಗುತ್ತದೆ. ಯುದ್ಧದಲ್ಲಿ ಅಥವಾ ಯಾವುದೇ ಸಮಸ್ಯೆಯನ್ನು ಪರಿಹರಿಸಿಕೊಳ್ಳುವ ಪ್ರಯತ್ನದಲ್ಲಿಯೂ ಸಹ ಸ್ಥಿರವಾಗಿ ನಿಂತು ಹೋರಾಡುವವನೇ ಗೆಲ್ಲುತ್ತಾನೆ. ಸಾಮಾನ್ಯವಾಗಿ ಕಥೆಗಳಲ್ಲಿ, ನಾಟಕ ಹಾಗೂ ಸಿನಿಮಾಗಳಲ್ಲಿ ಯುಧಿಷ್ಠಿರನ ಪಾತ್ರವನ್ನು ಬಹಳ ದುರ್ಬಲವಾಗಿ ತೋರಿಸಲಾಗುತ್ತದೆ. ದೃಢ ನಿರ್ಧಾರ ಮಾಡಲಾಗದ, ಅನ್ಯಾಯದ ವಿರುದ್ಧ ಕೆರಳದ, ಸಣ್ಣ ಪುಟ್ಟ ಸಂಕಷ್ಟದಲ್ಲೂ ಕೃಷ್ಣ ಎಂದು ಗೋಗರೆಯುವವನಂತೆ ಬಿಂಬಿಸಲಾಗಿದೆ. ನಾವು ಮೂಲ ಮಹಾಭಾರತವನ್ನು ಓದಿದರೆ ಯುಧಿಷ್ಠಿರನ ಯೋಗ್ಯತೆ ಸ್ಪಷ್ಟವಾಗಿ ಗೊತ್ತಾಗುತ್ತದೆ. ಅವನ ರಾಜತಾಂತ್ರಿಕ ನೈಪುಣ್ಯವನ್ನು ನೋಡಿದಾಗ ಇವನೇ ಸರಿಯಾದ ದೊರೆ ಅನಿಸದೇ ಇರದು. ಯುದ್ಧ ವಿದ್ಯೆಯಲ್ಲೂ ಕೂಡ ಭೀಮ ಅರ್ಜುನರಂತೆ ಯುಧಿಷ್ಠಿರನೂ ಪರಾಕ್ರಮಿ. ಯುಧಿಷ್ಠಿರನಂತೆ ಸ್ಥಿರವಾಗಿ ನಿಂತು ಹೋರಾಡಿದರೆ ಮಾತ್ರ ನಾವು ನಮ್ಮ ಸಂಘರ್ಷಗಳಲ್ಲಿ ಜಯವನ್ನು ಗಳಿಸಬಹುದು. ಯುಧಿಷ್ಠಿರನ ಶಂಖದ ಹೆಸರು ಅನಂತ ವಿಜಯ. ಅಂತ್ಯವಿಲ್ಲದ ಅಂದರೆ ಮತ್ತೆಂದೂ ಸೋಲಿಲ್ಲದ ಕೊನೆಯ ಗೆಲುವು. ಶತ್ರುಗಳು ಸರ್ವನಾಶವಾಗಿ ಗೆಲುವು ಶಾಶ್ವತವಾಗಿರುತ್ತದೆ. ಸಮಸ್ಯೆಯು ಮೂಲದಿಂದಲೇ ಪರಿಹಾರವಾಗುವುದರಿಂದ ಪುನಃ ಸಮಸ್ಯೆಯ ಸುಳಿಗೆ ಸಿಕ್ಕಿಹಾಕಿಕೊಳ್ಳುವ ಸಾಧ್ಯತೆಯೇ ಇರುವುದಿಲ್ಲ. ಮುಂದೆ ಭಗವದ್ಗೀತೆಯಲ್ಲಿಯೇ ವರ್ಣಿಸಿರುವಂತೆ ಸಾಧಕನು ಕರ್ಮ ಬಂಧನವನ್ನು ಕಳೆದುಕೊಂಡು ಶಾಶ್ವತವಾದ ಮೋಕ್ಷ ಸ್ಥಿತಿಯನ್ನು ಪಡೆಯುತ್ತಾನೆ. ಮತ್ತೆ ಮುಂದೆಂದೂ ಜನನ ಮರಣ ಚಕ್ರದಲ್ಲಿ ಸಿಕ್ಕಿಹಾಕಿಕೊಳ್ಳುವುದಿಲ್ಲ. ಇದೇ ಅನಂತ ವಿಜಯ.
ಪಾಂಡವರಲ್ಲಿ ಕೊನೆಯ ಇಬ್ಬರು ನಕುಲ ಮತ್ತು ಸಹದೇವ. ಇವರು ಅವಳಿ ಮಕ್ಕಳು. ನಕುಲ ಹುಟ್ಟಿದ ಕೆಲವೇ ನಿಮಿಷಗಳಲ್ಲಿ ಸಹದೇವ ಹುಟ್ಟಿದ. ಇವರು ತಮ್ಮ ತಮ್ಮ ಶಂಖಗಳನ್ನು ಊದಿದರು. ಈ ಇಬ್ಬರ ಹೆಸರುಗಳ ವಿಶೇಷಾರ್ಥಗಳನ್ನು ನೋಡೋಣ. ನಕುಲ ಪದವನ್ನು ಬಿಡಿಸಿದಾಗ ನ ಎಂದರೆ ಇಲ್ಲ ಎಂದು, ಕುಲ ಎಂದರೆ ಕುಟುಂಬ ಎಂದು ಅರ್ಥ. ಆದ್ದರಿಂದ ನಕುಲ ಎಂದರೆ ಕುಟುಂಬದೊಂದಿಗೆ ನಂಟು ಕಳೆದುಕೊಂಡವನು ಎಂಬ ಅರ್ಥ ಬರುತ್ತದೆ. ಅಂದರೆ ಪ್ರಾಪಂಚಿಕ ಸಂಬಂಧಗಳಿಂದ ನಿರ್ಲಿಪ್ತನಾಗುವುದು ಎಂದರ್ಥ. ಪ್ರಾಪಂಚಿಕ ಸಂಬಂಧಗಳೊಂದಿಗೆ ಅಂಟಿಕೊಂಡಿದ್ದರಿಂದಲೇ ಸಮಸ್ಯೆಗಳು ಆರಂಭವಾಗಿದ್ದು. ಅದರಿಂದಾಗಿ ತಲೆಯಲ್ಲಿ ಗಲಾಟೆ ತುಂಬಿರುವುದು. ನಕುಲನ ಶಂಖದ ಹೆಸರು ಸುಘೋಷ. ತಾರಸ್ಥಾಯಿಯ ನಾದಕ್ಕೆ ಘೋಷ ಎನ್ನುತ್ತಾರೆ. ಇದು ಸುಘೋಷ, ಒಳ್ಳೆಯ ಘೋಷ, ಅಂದರೆ ಓಂಕಾರ ನಾದ. ಓಂಕಾರವು ಅಕಾರ, ಉಕಾರ, ಮಕಾರಗಳು ಒಟ್ಟಿಗೆ ಸೇರಿ ತಾರಸ್ಥಾಯಿಯಲ್ಲಿ ಬರುವ ಶಬ್ದ. ಇದನ್ನು ನಮ್ಮ ಧ್ವನಿಪೆಟ್ಟಿಗೆಯ ಮೂಲಕ ಉಚ್ಚರಿಸಲು ಸಾಧ್ಯವಿಲ್ಲ. ಅದು ಈ ಪ್ರಪಂಚದ ಮಿತಿ. ಆದರೆ ಕೆಲವೊಂದು ವಾದ್ಯಗಳಲ್ಲಿ ಹಾಗೂ ಒಳ್ಳೆಯ ಘಂಟೆಯಲ್ಲಿ ನಿಜವಾದ ಓಂಕಾರ ನಾದವನ್ನು ಸ್ವಲ್ಪ ಮಟ್ಟಿಗೆ ಕೇಳಿಸಿಕೊಳ್ಳಬಹುದು. ಯೋಗ ಸಾಧನೆಯ ಒಂದು ಹಂತದಲ್ಲಿ ಪ್ರಪಂಚದ ಮಿತಿಯನ್ನು ಮೀರಲು ಸಾಧ್ಯವಾದಾಗ ನಮ್ಮ ದೇಹದಿಂದ, ಕಂಠದಿಂದಲ್ಲ, ತೀವ್ರ ಕಂಪನದೊಂದಿಗೆ ಓಂ ಹೊರಡುತ್ತದೆ. ಇದೇ ಸುಘೋಷ. ನ ಕುಲ, ಕುಲದೊಂದಿಗೆ ಅಂಟನ್ನು ಬಿಡಿಸಿಕೊಳ್ಳುತ್ತಿದ್ದಂತೆ ದೇವರೊಂದಿಗೆ ಅಂಟಿಕೊಂಡು ಬಿಡಬೇಕು. ಸಹದೇವ ಕೊನೆಯ ಪಾಂಡವ. ಸಹ ಎಂದರೆ ಜೊತೆಗೆ, ದೇವ ಎಂದರೆ ದೇವರು. ಸಹದೇವ ಅಂದರೆ ದೇವರೊಂದಿಗೆ ಇರುವುದು, ದೈವೀ ಭಾವದಲ್ಲಿ ಇರುವುದು ಎಂದಾಗುತ್ತದೆ. ಸಹದೇವನ ಶಂಖದ ಹೆಸರು ಮಣಿಪುಷ್ಪಕ. ಸ್ಫಟಿಕ ಹಾಗೂ ರತ್ನಗಳನ್ನು ಮಣಿ ಎನ್ನುತ್ತಾರೆ. ಆದ್ದರಿಂದ ಮಣಿಪುಷ್ಪಕ ಎಂದರೆ ಸ್ಫಟಿಕ ಅಥವಾ ರತ್ನದಿಂದ ಮಾಡಿದ ಹೂವು ಎಂದಾಗುತ್ತದೆ. ನಿಸರ್ಗದ ಯಾವುದೇ ಹೂವು ಹೆಚ್ಚು ಕಾಲ ಇರುವುದಿಲ್ಲ. ಸ್ವಲ್ಪ ಕಾಲ ಅರಳಿ ತನ್ನ ಬಣ್ಣಗಳಿಂದ ಕಂಗೊಳಿಸಿ ಬಾಡಿ ಹೋಗುತ್ತದೆ. ಆದರೆ ಸ್ಫಟಿಕ ಅಥವಾ ರತ್ನಗಳಿಂದ ಮಾಡಿದ ಹೂವು ಎಂದೂ ಬಾಡುವುದಿಲ್ಲ, ಎಂದೂ ತನ್ನ ಹೊಳಪನ್ನು ಕಳೆದುಕೊಳ್ಳುವುದಿಲ್ಲ. ದೈವಿ ಭಾವದಲ್ಲಿ ಇರುವವನು ಜರಾ ಮರಣರಹಿತನಾಗಿ ಸದಾ ಆನಂದವಾಗಿರುತ್ತಾನೆ. ಮುಂದೆ ಶ್ಲೋಕ 17 ಮತ್ತು 18ರಲ್ಲಿ ಪಾಂಡವರ ಕಡೆಯ ಇನ್ನೂ ಹಲವರು ತಮ್ಮ ತಮ್ಮ ಶಂಖಗಳನ್ನು ವ್ಯವಸ್ಥಿತವಾಗಿ ಊದಿದರು ಎಂಬ ವಿಷಯ ಬಂದಿದೆ. ಒಟ್ಟಾರೆ ಪಾಂಡವರ ಸೈನ್ಯದಲ್ಲಿ ಎಲ್ಲಾ ಯುದ್ಧವಾದ್ಯಗಳನ್ನು ಸಾಮರಸ್ಯದಿಂದ, ಹೊಂದಾಣಿಕೆಯಿಂದ ಲಯಬದ್ಧವಾಗಿ ನುಡಿಸಿದರು ಎಂದು ಗೊತ್ತಾಗುತ್ತದೆ. ಇದರ ಪರಿಣಾಮವೇನು? ಶ್ಲೋಕ 19 ನೋಡೋಣ. ಪಾಂಡವರ ಕಡೆಯ ಎಲ್ಲರೂ ಒಟ್ಟಾಗಿ ನುಡಿಸಿದ ಶಂಖ ಮೊದಲಾದ ಎಲ್ಲಾ ಯುದ್ಧವಾದ್ಯಗಳ ಒಟ್ಟು ಶಬ್ದ ಬಹಳ ಶಕ್ತಿಯುತವಾದ ಘೋಷವಾಗಿ ಹೊರಹೊಮ್ಮಿ ಭೂಮ್ಯಾಕಾಶಗಳಲ್ಲಿ ಅನುರಣಿಸಿತು. ಅದು ಧೃತರಾಷ್ಟ್ರನ ಮಕ್ಕಳ ಎದೆ ನಡುಗುವಂತೆ ಮಾಡಿತು. ಎರಡೂ ಸೈನ್ಯಗಳು ಯುದ್ಧಕ್ಕೆ ಸಿದ್ಧವಾಗಿವೆ. ಯುದ್ಧವನ್ನು ಆರಂಭಿಸುವ ಮುನ್ನ ಒಮ್ಮೆ ಮಧ್ಯೆ ನಿಂತು ಎರಡೂ ಸೈನ್ಯಗಳನ್ನು ಅವಲೋಕಿಸಬೇಕು ಎಂದು ಅರ್ಜುನ ಅಂದುಕೊಳ್ಳುತ್ತಾನೆ. ಇದು ಸರಿಯಾದ ನಿರ್ಧಾರ. ಅದಕ್ಕಾಗಿ ಅರ್ಜುನನು ಧನುಸ್ಸನ್ನು ಎತ್ತಿ ಹಿಡಿದುಕೊಂಡು ಸಾರಥಿಯಾದ ಶ್ರೀಕೃಷ್ಣನಿಗೆ, ನನ್ನ ರಥವನ್ನು ಎರಡೂ ಸೈನ್ಯಗಳ ಮಧ್ಯೆ ನಿಲ್ಲಿಸು. ಇಲ್ಲಿ ಯುದ್ಧಕ್ಕಾಗಿ ಸೇರಿರುವ ಎಲ್ಲರನ್ನೂ ಗಮನಿಸುತ್ತೇನೆ. ನಾನು ಯಾರ್ಯಾರೊಂದಿಗೆ ಯುದ್ಧ ಮಾಡಬೇಕಿದೆ ಎಂದು ನೋಡಿಕೊಳ್ಳುತ್ತೇನೆ. ಆ ಕೆಟ್ಟ ಬುದ್ಧಿಯ ದುರ್ಯೋಧನನನ್ನು ಮೆಚ್ಚಿಸಲು ಇಷ್ಟಪಡುವವರು, ಅಂದರೆ ಸ್ವಯಂ ನಾಶವಾಗಲು ಸಿದ್ಧರಾದ ಮೂರ್ಖರು ಯಾರ್ಯಾರು ಎಂದು ಒಮ್ಮೆ ನೋಡುತ್ತೇನೆ ಎಂದು ಹೇಳಿದನು. ಈ ವಿಷಯವನ್ನು ಸಂಜಯ ಧೃತರಾಷ್ಟ್ರನಿಗೆ ಹೇಳುವಾಗ ಧೃತರಾಷ್ಟ್ರನನ್ನು ಮಹೀಪತೆ ಎಂದು ಸಂಬೋಧಿಸುತ್ತಾನೆ. ಮಹೀಪತಿ ಎಂದರೆ ಭೂಮಿಯ ಒಡೆಯ ಎಂದರ್ಥ. ಅಲ್ಲದೆ ಈ ಶ್ಲೋಕಗಳಲ್ಲಿ ಶ್ರೀಕೃಷ್ಣನನ್ನು ಹೃಷಿಕೇಶನೆಂದು, ಅರ್ಜುನನನ್ನು ಪಾಂಡವನೆಂದು ಹೆಸರಿಸಲಾಗಿದೆ. ಈ ರಾಜ್ಯದ ರಾಜ ತಾನು, ತನ್ನ ನಂತರ ತನ್ನ ಮಗನೇ ರಾಜನಾಗಬೇಕು ಎಂದು ಬಯಸುತ್ತಿರುವ ಧೃತರಾಷ್ಟ್ರನಿಗೆ ಪಾಂಡುವಿನ ಮಗ ಶ್ರೀಕೃಷ್ಣನ ಸಾರಥ್ಯದಲ್ಲಿ ಧನುಸ್ಸನ್ನು ಹಿಡಿದು ಯುದ್ಧಕ್ಕೆ ಸಿದ್ಧನಾಗಿದ್ದಾನೆ ಎಂದು ಸಂಜಯ ಎಚ್ಚರಿಕೆ ಕೊಡುತ್ತಿರುವಂತಿದೆ. ಮಹೀಪತಿ ಎಂಬ ಪದ ಇಲ್ಲಿ ಇನ್ನೊಂದು ಅರ್ಥವನ್ನು ಕೊಡುತ್ತದೆ. ಮಹಿ ಅಂದರೆ ಭೂಮಿ. ಅದು ಇಲ್ಲಿ ಭೂಮಿಗೆ ಸಂಬಂಧಿಸಿದ ಭೌತಿಕ ದೇಹವನ್ನು ಸೂಚಿಸುತ್ತದೆ. ಜೀವಾತ್ಮನು ಈ ಭೌತಿಕ ದೇಹದ ಒಡೆಯನಿರಬಹುದು, ಆದರೆ ಅದನ್ನು ನಿಯಂತ್ರಿಸುತ್ತಿರುವವನು ಅಥವಾ ನಡೆಸುತ್ತಿರುವವನು ಹೃಷಿಕೇಶನಾದ ಪರಮಾತ್ಮ. ಈ ತಿಳುವಳಿಕೆ ಪಾಂಡವರಿಗಿದೆ, ಕೌರವರಿಗಿಲ್ಲ.
ಶ್ಲೋಕ 20ರಲ್ಲಿ ಅರ್ಜುನನಿಗೆ ಕಪಿಧ್ವಜ ಎಂಬ ವಿಶೇಷಣವನ್ನು ಬಳಸಲಾಗಿದೆ. ಕಪಿಧ್ವಜ ಎಂದರೆ ಧ್ವಜದಲ್ಲಿ ಕಪಿಯ ಚಿಹ್ನೆಯನ್ನು ಹೊಂದಿರುವವನು ಎಂದರ್ಥ. ಚಂಚಲವಾದ ಕಪಿ ಧ್ವಜದಲ್ಲಿ ಬಂದಿಯಾಗಿದೆ. ಕಪಿಯಂತಹ ಮನಸ್ಸು ಹಿಡಿತದಲ್ಲಿದೆ ಎಂದರ್ಥ. ಯುದ್ಧಕ್ಕೆ ಮೊದಲು ಅಂದರೆ ಸಮಸ್ಯೆಗಳ ಪರಿಹಾರದ ಪ್ರಯತ್ನದ ಮೊದಲು ಮನಸ್ಸನ್ನು ಹಿಡಿತದಲ್ಲಿ ಇಟ್ಟುಕೊಳ್ಳಬೇಕು. ಮನಸ್ಸು ಹಿಡಿತದಲ್ಲಿ ಇದ್ದಾಗ ಮಾತ್ರ ಎರಡು ಸೈನ್ಯಗಳ ನಡುವೆ ನಿಂತು ಒಳಿತು ಕೆಡುಕುಗಳನ್ನು ಅವಲೋಕಿಸಲು ಸಾಧ್ಯವಾಗುತ್ತದೆ. ಅರ್ಜುನನ ಮಾತಿನಂತೆ ಶ್ರೀಕೃಷ್ಣನು ರಥವನ್ನು ಎರಡೂ ಸೈನ್ಯಗಳ ನಡುವೆ ಭೀಷ್ಮ, ದ್ರೋಣ ಮುಂತಾದವರು ಕಾಣಿಸುವಂತೆ ನಿಲ್ಲಿಸಿ, ಹೇ ಪಾರ್ಥ, ಕೌರವರ ಸೈನ್ಯವನ್ನು ನೋಡಿಕೋ ಎನ್ನುತ್ತಾನೆ. ಈ ಶ್ಲೋಕದಲ್ಲಿ ಮುಖ್ಯವಾಗಿ ಭೀಷ್ಮ, ದ್ರೋಣರ ಹೆಸರನ್ನು ಉಲ್ಲೇಖಿಸಿದ್ದರ ಮರ್ಮ ಸದ್ಯದಲ್ಲೇ ನಿಮಗೆ ಅರ್ಥವಾಗಲಿದೆ. ಶ್ರೀಕೃಷ್ಣನನ್ನು ಇಲ್ಲಿ ಪುನಃ ಹೃಷಿಕೇಶ ಎಂದಿರುವುದು ಏಕೆಂದು ಸ್ಪಷ್ಟ. ಆದರೆ ಇಲ್ಲಿ ಅರ್ಜುನನನ್ನು ಗುಡಾಕೇಶ ಎಂದಿರುವುದು ಬಹಳ ವಿಶೇಷ. ಗುಡಾಕ ಎಂದರೆ ಮೈ ಮರೆತು ಮಾಡುವ ಗಾಢ ನಿದ್ರೆ. ಅಂತಹ ನಿದ್ರೆಯನ್ನು ನಿಯಂತ್ರಿಸಬಲ್ಲವನು ಗುಡಾಕೇಶ. ಇದೊಂದು ಅರ್ಜುನನ ವಿಶೇಷ ಗುಣ. ಆತ ಯಾವ ಸಂದರ್ಭದಲ್ಲೂ ನಿದ್ರೆಯಲ್ಲೂ ಸಹ ಮೈ ಮರೆಯುವವನಲ್ಲ. ಅಷ್ಟೊಂದು ಎಚ್ಚರಿಕೆ ಉಳ್ಳವನು. ಅದರಲ್ಲೂ ಇಂತಹ ಯುದ್ಧ ಸಂದರ್ಭದಲ್ಲಿ ಮೈಯೆಲ್ಲ ಕಣ್ಣಾಗಿರಬೇಕಾಗುತ್ತದೆ. ಹಾಗಿದ್ದರೆ ಮಾತ್ರ ಗೆಲ್ಲಲು ಸಾಧ್ಯ ಅಲ್ಲವೇ? ಯಾವುದೇ ದುರಭ್ಯಾಸವನ್ನು ಬಿಡಬೇಕು ಎಂದುಕೊಂಡಾಗ ಸ್ವಲ್ಪ ಎಚ್ಚರ ತಪ್ಪಿದರೂ ಮತ್ತೆ ಅದೇ ದುರಭ್ಯಾಸದ ದಾಸರಾಗಿ ಬಿಡುವುದರಲ್ಲಿ ಸಂಶಯವಿಲ್ಲ. ಅರ್ಜುನನನ್ನು ಗುಡಾಕೇಶ ಎನ್ನುತ್ತಲೇ ಅದೇ ಪದದ ಮುಂದೆ ಧೃತರಾಷ್ಟ್ರನನ್ನು ಭಾರತ ಎಂದು ಸಂಬೋಧಿಸಿರುವುದು ನಮಗೆ ತಮಾಷೆ ಎನಿಸುತ್ತದೆ. ಭಾರತ, ಜ್ಞಾನದ ಬೆಳಕಿನಲ್ಲಿ ನೋಡು ಎಂದು ಸಂಜಯ ಧೃತರಾಷ್ಟ್ರನಿಗೆ ಎಚ್ಚರಿಸುತ್ತಿದ್ದಾನೆ. ಮಲಗಿರುವವನನ್ನು ಎಚ್ಚರಿಸಬಹುದು, ಮಲಗಿದಂತೆ ನಟಿಸುತ್ತಿರುವವನನ್ನು ಎಚ್ಚರಿಸಲು ಸಾಧ್ಯವಿಲ್ಲ. ಧೃತರಾಷ್ಟ್ರನಿಗೆ ಎಚ್ಚರಗೊಳ್ಳುವುದು ಬೇಕಿಲ್ಲ. ಎರಡು ಸೈನ್ಯಗಳ ಮಧ್ಯೆ ನಿಂತು ಅರ್ಜುನ ಅವಲೋಕಿಸುತ್ತಿದ್ದಾನೆ. ಎರಡೂ ಕಡೆ ಇರುವವರು ಬಂಧುಗಳೇ, ತಂದೆಗೆ ಸಮನಾದವರು, ಸಂಬಂಧದಲ್ಲಿ ಅಜ್ಜಂದಿರು, ಮಾವಂದಿರು, ಮಕ್ಕಳ ಸಮಾನರು, ಮೊಮ್ಮಕ್ಕಳ ಸಮಾನರು, ವಿವಾಹ ಸಂಬಂಧದಿಂದ ಬಂಧುಗಳಾದವರು, ಸ್ನೇಹಿತರು, ಒಡನಾಡಿಗಳು, ಪಾಠ ಕಲಿಸದ ಶಿಕ್ಷಕರು. ಎರಡೂ ಸೈನ್ಯದಲ್ಲಿ ತನ್ನ ಬಂಧುಗಳೇ ಇರುವುದನ್ನು ಕುಂತಿಯ ಮಗನಾದ ಅರ್ಜುನ ಗಮನಿಸಿದ. ಕುಂತಿ, ಆ ಮಹಾತಾಯಿ, ತನ್ನ ಮಕ್ಕಳನ್ನು ಎಷ್ಟು ಚೆನ್ನಾಗಿ ಬೆಳೆಸಿದ್ದಾಳೆ, ಎಂಥ ಒಳ್ಳೆಯ ಸಂಸ್ಕಾರವನ್ನು ಕೊಟ್ಟಿದ್ದಾಳೆ. ದುರ್ಯೋಧನಾದಿಗಳನ್ನು ತನ್ನ ಬಂಧುಗಳೆಂದು ಕಾಣುವ ಅರ್ಜುನ ಎಲ್ಲಿ, ಸ್ವಂತ ತಮ್ಮನ ಮಕ್ಕಳನ್ನು ತನ್ನವರೆಂದು ಭಾವಿಸಿದ ಧೃತರಾಷ್ಟ್ರ ಹಾಗೂ ಅವನ ಮಕ್ಕಳೆಲ್ಲಿ? ಮಕ್ಕಳು ಬೆಳೆದು ದೇಶಕ್ಕೆ, ಸಮಾಜಕ್ಕೆ, ಮಾನವತೆಗೆ ಉಪಕಾರಿಗಳಾದ ಸತ್ಪ್ರಜೆಗಳಾಗುವಂತೆ ಬೆಳೆಸುವಲ್ಲಿ ತಾಯಿಯ ಪಾತ್ರದ ಮಹತ್ವ ಎಷ್ಟಿದೆ ಎಂದು ಶ್ಲೋಕ 27ರಲ್ಲಿ ಇರುವ ಕೌಂತೆಯ, ಕುಂತಿಯ ಮಗ ಎಂಬ ಪದ ತಿಳಿಸುತ್ತಿದೆ. ಪಾಂಡವರು ಬಹಳ ಸಹನೆಯಿಂದ ಬಹಳ ವರ್ಷಗಳಿಂದ ನ್ಯಾಯವಾಗಿ ತಮ್ಮ ಪಾಲಿನ ರಾಜ್ಯವನ್ನು ಪಡೆಯಲು ಎಲ್ಲಾ ಪ್ರಯತ್ನಗಳನ್ನು ಮಾಡಿದ್ದರು. ಎಲ್ಲ ಅವಮಾನಗಳನ್ನು ಸಹಿಸಿಕೊಂಡಿದ್ದರು. ವನವಾಸ, ಅಜ್ಞಾತವಾಸ ಮುಂತಾಗಿ ಸಾಕಷ್ಟು ಕಷ್ಟಗಳನ್ನು ಅನುಭವಿಸಿದರು. ಯುದ್ಧವನ್ನೇ ಮಾಡುವುದಾಗಿದ್ದರೆ ಯಾವಾಗಲೋ ಮಾಡಬಹುದಿತ್ತು. ಯುದ್ಧದ ಭೀಕರತೆಗಳನ್ನು, ದುಷ್ಪರಿಣಾಮಗಳನ್ನು ಅರಿತಿದ್ದ ಪಾಂಡವರು ಅದನ್ನು ಕಟ್ಟಕಡೆಯ ಆಯ್ಕೆಯಾಗಿ ನೋಡಿದ್ದರು. ಆದರೆ ಅದನ್ನು ಅನೇಕರು ಹೇಡಿತನವೆಂದು ಭಾವಿಸಿದರು. ಕುರುಕ್ಷೇತ್ರದಲ್ಲಿ ಯುದ್ಧದ ಪೂರ್ಣ ಸಿದ್ಧತೆ ಆದ ಮೇಲೂ ಅಂತಿಮವಾಗಿ ಯುಧಿಷ್ಠಿರ ಸಂಧಾನದ ಪ್ರಯತ್ನ ಮಾಡುತ್ತಾನೆ. ಯುದ್ಧದಿಂದ ಆಗುವ ರಕ್ತಪಾತವನ್ನು ತಡೆಯುವ ಎಲ್ಲಾ ಪ್ರಯತ್ನಗಳು ವಿಫಲವಾದವು. ಇರಲಿ, ಈಗ ಎರಡು ಸೈನ್ಯಗಳ ಮಧ್ಯೆ ನಿಂತು ನೋಡುತ್ತಿರುವಾಗ ಅರ್ಜುನನಿಗೆ ಯುದ್ಧದಿಂದ ಆಗುವ ಸಾವು ನೋವುಗಳು, ಮುಂದೆ ಅದರಿಂದ ಆಗುವ ಕಷ್ಟ ನಷ್ಟ ಮುಂತಾದ ಭೀಕರ ದುಷ್ಪರಿಣಾಮಗಳನ್ನು ನೆನೆದು ಬಹಳ ದುಃಖವಾಯಿತು. ಭಗವದ್ಗೀತೆಯ ಮೊದಲ ಅಧ್ಯಾಯವನ್ನು ಅರ್ಜುನ ವಿಷಾದ ಯೋಗ ಎಂದು ಕರೆಯುತ್ತಾರೆ. ವ್ಯಾಸರು ತಮ್ಮ ಮಹಾಭಾರತ ಕಾವ್ಯದಲ್ಲಿ ಭಗವದ್ಗೀತೆಯ ಅಧ್ಯಾಯಗಳಿಗೆ ಹೆಸರು ಕೊಟ್ಟಿಲ್ಲ. ಆ ನಂತರದ ವಿದ್ವಾಂಸರು ಆಯಾ ಅಧ್ಯಾಯಗಳಲ್ಲಿ ಬಂದಿರುವ ಪ್ರಮುಖ ವಿಷಯವನ್ನು ಆಧರಿಸಿ ಹೆಸರುಗಳನ್ನು ಕೊಟ್ಟಿದ್ದಾರೆ. ಮೊದಲ ಅಧ್ಯಾಯದಲ್ಲಿ ಅರ್ಜುನನಿಗೆ ವಿಷಾದ ಉಂಟಾಗಿರುವುದೇ ಮುಖ್ಯ ವಿಷಯ ಆಗಿರುವುದರಿಂದ ಈ ಅಧ್ಯಾಯವನ್ನು ಅರ್ಜುನ ವಿಷಾದ ಯೋಗ ಎಂದು ಕರೆಯಲಾಗಿದೆ.
ಯೋಗ ಸ್ಥಿತಿಯನ್ನು ಸಾಧಿಸಲು ಅರ್ಜುನನಿಗೆ ಉಂಟಾದ ವಿಷಾದದ ಸ್ವರೂಪವನ್ನು ಅರ್ಥ ಮಾಡಿಕೊಳ್ಳುವುದು ಸಹಾಯಕವಾಗುತ್ತದೆ. ಆದ್ದರಿಂದ ಈ ಹೆಸರು. ಯೋಗ ಸ್ಥಿತಿ ಅಂದರೆ ಎಲ್ಲ ಸಮಸ್ಯೆಗಳನ್ನು ಪರಿಹರಿಸಿಕೊಂಡು ಸಮಸ್ಯೆಗಳು ಇಲ್ಲದ ಸಹಜ ಸ್ಥಿತಿಯನ್ನು ತಲುಪುವುದು ಎಂದರ್ಥ. ವಿಷಾದ ಎಂದರೆ ದುಃಖ. ವಿಷಾದಕ್ಕೆ ವಿರುದ್ಧ ಪದ ಆನಂದ. ಎಲ್ಲ ರೀತಿಯ ಸಮಸ್ಯೆಗಳು ದುಃಖವನ್ನೇ ಉಂಟು ಮಾಡುತ್ತವೆ. ಸಮಸ್ಯೆ ಪರಿಹಾರವಾದಾಗ ಆನಂದವಾಗುತ್ತದೆ. ಆನಂದವಾಗಿರುವುದೇ ಸಹಜ ಸ್ಥಿತಿ. ಅದೇ ಯೋಗ ಸ್ಥಿತಿ. ವಿಷಾದ ಏಕೆ ಉಂಟಾಯಿತು? ವಿಷಾದಿಸುತ್ತಿರುವಾಗ ಮನಸ್ಸಿನಲ್ಲಿ ಯಾವ ಯಾವ ಆಲೋಚನೆಗಳು ಬರುತ್ತಿವೆ? ವಿಷಾದ ಪಡುತ್ತಿರುವಾಗ ದೈಹಿಕವಾಗಿ ಯಾವ ಯಾವ ಅನುಭವಗಳು ಆಗುತ್ತಿವೆ ಎಂದು ಮುಂತಾಗಿ ಸಮಸ್ಯೆಯ ರಚನೆಯನ್ನು ಪೂರ್ಣವಾಗಿ ಗುರುತಿಸುವುದು ಪರಿಹಾರ ಮಾಡಲು ಸಹಾಯಕ. ಸಮಸ್ಯೆ ಎಲ್ಲರಿಗೂ ಇತ್ತು. ಧೃತರಾಷ್ಟ್ರನಿಂದ ಆರಂಭಿಸಿ ಭೀಷ್ಮ, ದ್ರೋಣ, ದುರ್ಯೋಧನ, ಭೀಮ, ದೃಪದ ಹೀಗೆ ಮಹಾಭಾರತದಲ್ಲಿ ನಾವು ನೋಡುವ ಎಲ್ಲಾ ಪಾತ್ರಗಳಿಗೂ ಸಮಸ್ಯೆ ಇತ್ತು. ಆದರೆ ಯೋಗವಾಗಬಹುದಾದ ವಿಷಾದ ಅರ್ಜುನನಿಗೆ ಮಾತ್ರ ಆಯಿತು. ಅಂದರೆ ನಿಜವಾದ ಪರಿಹಾರದ ಕಡೆ ಹೋಗುವ ಸಂಪೂರ್ಣ ಸಿದ್ಧತೆಯನ್ನು ನಾವು ಅರ್ಜುನನಲ್ಲಿ ಮಾತ್ರ ಕಾಣುತ್ತೇವೆ. ಧೃತರಾಷ್ಟ್ರ ಅಥವಾ ದುರ್ಯೋಧನನಂಥವರ ಸಮಸ್ಯೆ ಹೇಗಿರುತ್ತದೆ ಎಂದರೆ, ಉಳಿದವರು ಇಂಥವರಿಂದ ತಮಗಾಗುವ ತೊಂದರೆಯಿಂದ ಪಾರಾಗುವುದು ಹೇಗೆ ಎಂದು ನೋಡಿಕೊಳ್ಳಬೇಕಾಗುತ್ತದೆ. ಈಗ ಅರ್ಜುನನ ವಿಷಾದವನ್ನು ಅರ್ಥ ಮಾಡಿಕೊಳ್ಳೋಣ. ಎರಡೂ ಸೈನ್ಯಗಳಲ್ಲಿ ಇರುವ ಎಲ್ಲಾ ಬಂಧುಗಳನ್ನು ನೋಡಿ ಕೃಪಯಾ ಪರಯಾವಿಷ್ಟಃ ಅಂದರೆ ಅತ್ಯಂತ ಹೆಚ್ಚು ಕರುಣೆ ಉಂಟಾಗಿ ಅವರೆಲ್ಲರ ಬಗ್ಗೆ ತೀವ್ರವಾಗಿ ಅಯ್ಯೋ ಪಾಪ ಅನಿಸಿ ದುಃಖಿಸುತ್ತಾ ಮಾತಾಡಲು ಆರಂಭಿಸುತ್ತಾನೆ. ಹೇ ಕೃಷ್ಣ, ಯುದ್ಧಕ್ಕೆ ಸಿದ್ಧರಾಗಿ ನಿಂತಿರುವ ಈ ಸ್ವಜನರನ್ನು ನೋಡಿ ನನ್ನ ದೇಹದ ಅಂಗಾಂಗಗಳೆಲ್ಲ ಕುಸಿಯುತ್ತಿವೆ. ಮೈಯೆಲ್ಲ ನಡುಗುತ್ತಿದೆ, ಬಾಯಿ ಒಣಗುತ್ತಿದೆ, ಮೈ ಜುಮ್ ಎನಿಸಿ ರೋಮಗಳು ನಿಂತಿವೆ, ಧನುಸ್ಸು ಕೈಯಿಂದ ಜಾರುತ್ತಿದೆ, ಚರ್ಮ ಸುಡುತ್ತಿದೆ, ನನಗೆ ನಿಂತಿರಲು ಸಾಧ್ಯವಾಗುತ್ತಿಲ್ಲ, ತಲೆ ತಿರುಗುತ್ತಿರುವಂತೆ ಭಾಸವಾಗುತ್ತಿದೆ. ಇಲ್ಲಿ ಅರ್ಜುನ ದೈಹಿಕ ಪರಿಣಾಮಗಳನ್ನು ಸ್ಪಷ್ಟವಾಗಿ ಕೂಲಂಕುಷವಾಗಿ ಗಮನಿಸಿ ಹೇಳಿದ್ದಾನೆ. ಹೆಚ್ಚಿನ ಜನ ಆಘಾತಕ್ಕೆ ಒಳಗಾದಾಗ ಮಾತನಾಡಲಾಗದ ಸ್ಥಿತಿಗೆ ಹೋಗುತ್ತಾರೆ ಅಥವಾ ತಮಗೆ ಏನೋ ಆಗುತ್ತಿದೆ ಎನ್ನುತ್ತಾರೆ. ಕೆಲವರು ನಡುಕ, ತಲೆ ಸುತ್ತು ಇತ್ಯಾದಿ ಒಂದೋ ಎರಡೋ ಅನುಭವಗಳನ್ನು ಹೇಳುತ್ತಾರೆ. ಅರ್ಜುನನಂತೆ ಸ್ಪಷ್ಟವಾಗಿ ಗುರುತಿಸಿಕೊಂಡರೆ ಮಾತ್ರ ಮನಃಶಾಸ್ತ್ರ ತಜ್ಞರಿಗೆ ಥೆರಪಿ ಮಾಡಲು ಸುಲಭವಾಗುತ್ತದೆ. ಅರ್ಜುನ ಮುಂದುವರೆದು ಹೇಳುತ್ತಾನೆ, ನಾನು ಅಪಶಕುನಗಳನ್ನು ನೋಡುತ್ತಿದ್ದೇನೆ. ಸ್ವಜನರನ್ನು ಹೀಗೆ ಯುದ್ಧದಲ್ಲಿ ಸಾಯಿಸುವುದರಿಂದ ಒಳ್ಳೆಯದಾಗುವುದಿಲ್ಲ ಎಂದು ಅನಿಸುತ್ತಿದೆ. ಶುಭ ಶಕುನ ಅಥವಾ ಅಶುಭ ಶಕುನಗಳ ಬಗ್ಗೆ ಜಗತ್ತಿನ ಎಲ್ಲಾ ಕಡೆ ಬೇರೆ ಬೇರೆ ರೀತಿಯ ನಂಬಿಕೆಗಳಿವೆ. ತಮ್ಮದು ವೈಜ್ಞಾನಿಕ ಮನೋಭಾವ ಎನ್ನುವವರು ಶಕುನಗಳನ್ನು ಮೂಢನಂಬಿಕೆ ಎನ್ನುತ್ತಾರೆ. ಬೆಕ್ಕು ಅಡ್ಡ ಬಂದರೆ, ಹಲ್ಲಿ ಲೊಚಗುಟ್ಟಿದರೆ, ದೇವರ ಮೂರ್ತಿಯ ಮೇಲಿಂದ ಹೂವು ಬಿದ್ದರೆ, ಕಣ್ಣು ಅದುರಿದರೆ ಹೀಗೆ ಹಲವಾರು ರೀತಿಯ ಶಕುನಗಳ ನಂಬಿಕೆಗಳನ್ನು ಕಾಣುತ್ತೇವೆ. ಈ ತರಹದ ಎಲ್ಲಾ ಘಟನೆಗಳನ್ನು ಎಲ್ಲಾ ಸಮಯದಲ್ಲೂ ಶಕುನ ಎನ್ನಲಾಗುವುದಿಲ್ಲ. ನಮ್ಮ ಸ್ವಂತ ಅನುಭವಗಳಿಂದಾಗಿ ಶಕುನಗಳೇ ಇಲ್ಲ ಎಂದು ಹೇಳಲು ಬರುವುದಿಲ್ಲ. ಇಲ್ಲಿ ಅರ್ಜುನ ಅಶುಭ ಶಕುನಗಳನ್ನು ಕಾಣುತ್ತಿದ್ದೇನೆ ಎನ್ನುತ್ತಾನೆ. ಇದಕ್ಕಿಂತ ಮೊದಲು ತಲೆ ತಿರುಗುತ್ತಿದೆ ಎಂಬಂತಹ ಅನುಭವಗಳನ್ನು ಹೇಳಿದ್ದ. ಆದ್ದರಿಂದ ಈಗ ಅವನು ಕಾಣುತ್ತಿರುವ ಶಕುನಗಳು ಯಥಾರ್ಥ ಎಂದು ಹೇಳಲು ಸಾಧ್ಯವಿಲ್ಲ. ಕೃಷ್ಣ, ನನಗೆ ಗೆಲುವು ಬೇಡ, ರಾಜ್ಯವೂ ಬೇಡ, ಸುಖ ಸಾಧನಗಳು ಬೇಡ, ಈ ರಾಜ್ಯವನ್ನು ಪಡೆದು ಏನು ಪ್ರಯೋಜನ, ಈ ಭೋಗ ಭಾಗ್ಯಗಳಿಂದ ಏನು ಪ್ರಯೋಜನ ಎಂದೆಲ್ಲ ಕೇಳುತ್ತಾ ಬದುಕಿದ್ದಾದ್ರೂ ಏನು ಪ್ರಯೋಜನ ಎಂದು ಬಿಡುತ್ತಾನೆ. ಅವನಿಗೆ ಎಷ್ಟು ಆಳವಾಗಿ ದುಃಖವಾಗಿದೆ ಎಂದು ಇದರಿಂದ ಸ್ಪಷ್ಟವಾಗುತ್ತದೆ. ಕ್ಷತ್ರಿಯರಿಗೆ ಸಹಜ ಕರ್ತವ್ಯಗಳಾದ ರಕ್ಷಣೆ, ನ್ಯಾಯಪಾಲನೆ, ಆಡಳಿತ ಇವುಗಳನ್ನು ಮಾಡಿಕೊಂಡು ಹೋಗಲು ರಾಜ್ಯ, ಸಂಪತ್ತು ಇತ್ಯಾದಿಗಳು ಬೇಕು. ಅಧರ್ಮವನ್ನು ತಡೆಯಲು ಅಧರ್ಮಿಗಳೊಂದಿಗೆ ಯುದ್ಧವೂ ಕರ್ತವ್ಯವಾಗುತ್ತದೆ. ಅಧರ್ಮಿಯು ತನ್ನ ಸಂಬಂಧಿಕನೇ ಆಗಿದ್ದರೂ ಸ್ನೇಹಿತನೇ ಆಗಿದ್ದರೂ ಮಮಕಾರವನ್ನು ಬಿಟ್ಟು ಆತನನ್ನು ದಂಡಿಸಲೇಬೇಕು. ಅದೇ ಧರ್ಮ, ಅದೇ ಕ್ಷತ್ರಿಯನ ಕರ್ತವ್ಯ. ಅರ್ಜುನನಿಗೆ ಇಲ್ಲಿ ಈ ಕ್ಷಣದಲ್ಲಿ ಈ ಕರ್ತವ್ಯದ ವಿಸ್ಮರಣೆ ಉಂಟಾಗಿದ್ದರಿಂದಲೇ ಹೀಗೆ ವಿಷಾದಿಸುತ್ತಿದ್ದಾನೆ.
ಬದುಕಿನ ಉದ್ದೇಶ ಧರ್ಮ, ಅರ್ಥ, ಕಾಮ, ಮೋಕ್ಷ ಎಂಬ ಪುರುಷಾರ್ಥಗಳನ್ನು ಸಾಧಿಸುವುದು. ವಿದ್ಯಾವಂತನಾದ ಅರ್ಜುನನಿಗೆ ಇದು ತಿಳಿಯದ ವಿಷಯವೇನಲ್ಲ. ಆದರೂ ದುಃಖದ ಅತಿರೇಕದಿಂದ ಬದುಕಿದ್ದಾದ್ರೂ ಏನು ಪ್ರಯೋಜನ ಎನ್ನುತ್ತಿದ್ದಾನೆ. ಇದು ಆತ್ಮಹತ್ಯೆ ಪ್ರವೃತ್ತಿಯ ಮಾನಸಿಕ ದೌರ್ಬಲ್ಯ ಅಲ್ಲ. ಅಂದಿನ ಕಾಲದಲ್ಲಿ ಆತ್ಮಹತ್ಯೆಯ ಘಟನೆಗಳು ಅತಿ ವಿರಳ. ಆತ್ಮಹತ್ಯೆ ಒಂದು ಮಹಾಪಾಪ ಎಂದು ಶಾಸ್ತ್ರಗಳು ಹೇಳುತ್ತವೆ. ಆದ್ದರಿಂದ ಬದುಕಿನ ಪ್ರಯೋಜನ ಏನು ಎಂದು ಕೇಳುವಷ್ಟರ ಮಟ್ಟಿಗೆ ಅವನಿಗೆ ದುಃಖ ಏಕೆ ಆಯಿತು ಎಂದು ಅವನ ಮಾತುಗಳಲ್ಲೇ ನೋಡೋಣ. ಯಾರಿಗೋಸ್ಕರ ನಾವು ರಾಜ್ಯ, ಭೋಗ, ಸುಖಗಳನ್ನು ಬಯಸುತ್ತೇವೆಯೋ, ಯಾರೊಂದಿಗೆ ಸುಖವನ್ನು ಹಂಚಿಕೊಂಡು ಅನುಭವಿಸಲು ಇಷ್ಟಪಡುತ್ತೇವೆಯೋ ಆ ಜನಗಳೇ ಇಲ್ಲಿ ಧನಹಾನಿ, ಪ್ರಾಣಹಾನಿಗಳಾಗುವ ಯುದ್ಧದಲ್ಲಿ ಭಾಗವಹಿಸುತ್ತಿದ್ದಾರೆ. ಆಚಾರ್ಯರು, ಬಂಧುಗಳು, ಮಿತ್ರರು ಇವರನ್ನೆಲ್ಲ ನಾನು ಕೊಲ್ಲಲು ಬಯಸುವುದಿಲ್ಲ. ಭೂಮಿಯ ಮೇಲಿನ ಒಂದು ರಾಜ್ಯಕ್ಕಾಗಿ ಅಂತಲ್ಲ, 3 ಲೋಕಗಳ ಒಡೆತನವೇ ಸಿಗುವುದಿದ್ದರೂ ಕೂಡ ಅವರು ನನ್ನನ್ನೇ ಕೊಲ್ಲಲು ಬಂದರೂ ನಾನು ಅವರನ್ನು ಕೊಲ್ಲುವುದಿಲ್ಲ. ಇದರಲ್ಲಿ ನಾವು ಭಾವನಾತ್ಮಕವಾದ ಗಾಢ ಸಂಬಂಧವನ್ನು ಕಾಣಬಹುದು. ಇದು ಸರಿತಪ್ಪುಗಳನ್ನು ಸರಿಯಾಗಿ ನೋಡಲು ದೊಡ್ಡ ಅಡ್ಡಿಯಾಗುತ್ತದೆ. ಬಾಂಧವ್ಯವು ನ್ಯಾಯ ನಿರ್ಣಯವನ್ನು ಪ್ರಭಾವಿಸಿದರೆ ಕರ್ತವ್ಯ ಲೋಪ ಉಂಟಾಗುತ್ತದೆ. ಅರ್ಜುನ ಮುಂದುವರೆದು ಹೇಳುತ್ತಾನೆ, ಈ ಧೃತರಾಷ್ಟ್ರನ ಮಕ್ಕಳನ್ನು ಕೊಂದಿದ್ದರಿಂದ ನಮಗೇನು ಸಂತೋಷವಾಗುತ್ತದೆ? ಸ್ವಜನರನ್ನೇ ಸಾಯಿಸಿ ನಾವು ಸುಖವಾಗಿರಲು ಹೇಗೆ ಸಾಧ್ಯ? ಗಂಭೀರ ಅಪರಾಧಗಳನ್ನು ಮಾಡಿದ ಈ ಆತತಾಯಿಗಳನ್ನು ಕೊಂದಿದ್ದರಿಂದ ನಾವು ಪಾಪ ಮಾಡಿದಂತೆಯೇ ಆಗುತ್ತದೆ. ಆದ್ದರಿಂದ ನಮ್ಮ ಸ್ವಂತ ಬಂಧುಗಳಾದ ಈ ಧೃತರಾಷ್ಟ್ರನ ಮಕ್ಕಳನ್ನು ನಾವು ಕೊಲ್ಲುವುದು ಸರಿಯಲ್ಲ. ಇಲ್ಲಿ ಅರ್ಜುನನ ತರ್ಕ ನೇಣು ಹಾಕಿಕೊಂಡಿದೆ. ಅವರು ಆತತಾಯಿಗಳು, ಅಂದರೆ ಗಂಭೀರ ಸ್ವರೂಪದ ಅಪರಾಧಗಳನ್ನು ಮಾಡಿದವರು ಎನ್ನುತ್ತಾನೆ. ಅಂಥವರನ್ನು ಕೊಂದರೆ ಪಾಪ ಬರುವುದು ಹೇಗೆ? ಅವರು ಸ್ವಜನರಾದರೇನು? ಹೋಗಿ ಹೋಗಿ ಈ ಮಾತನ್ನು ತನ್ನ ಸ್ವಂತ ಸೋದರ ಮಾವನಾದ ದುಷ್ಟ ಕಂಸನನ್ನು ಕೊಂದ ಕೃಷ್ಣನಿಗೆ ಹೇಳುತ್ತಿದ್ದಾನೆ. ಯುದ್ಧದಲ್ಲಿ ಜನರು ಸತ್ತಾಗ ಅವರ ಕುಟುಂಬಗಳು, ಕುಟುಂಬ ವ್ಯವಸ್ಥೆಗಳು ಹಾಳಾಗುತ್ತವೆ. ಕುಟುಂಬ ನಾಶ ಅಥವಾ ಕುಲಕ್ಷಯದಿಂದ ಸಮಾಜದಲ್ಲಿ ಅವ್ಯವಸ್ಥೆ ತಲೆದೋರುತ್ತದೆ. ಹಾಗಾಗಿ ಅರ್ಜುನ ಹೇಳುತ್ತಿದ್ದಾನೆ, ದುರಾಸೆಯಿಂದ ಕುರುಡಾಗಿರುವ ಇವರು ಕುಲಕ್ಷಯದಿಂದಾಗುವ ದೋಷವನ್ನು, ಮಿತ್ರರಿಗೆ ಮಾಡುತ್ತಿರುವ ದ್ರೋಹದಿಂದ ಆಗುವ ಪಾಪವನ್ನು ನೋಡುತ್ತಿಲ್ಲ. ಇಂಥ ಪಾಪ ಕಾರ್ಯವನ್ನು ಮಾಡಬಾರದೆಂದು ನಾವಾದರೂ ತಿಳಿದುಕೊಳ್ಳಬಾರದಾ? ಇಲ್ಲಿ ನಾವು ಅರ್ಜುನನನ್ನು ಕೇಳಬೇಕಾದ ಪ್ರಶ್ನೆ, ನಾವು ಇದು ಪಾಪ ಎಂದು ತಿಳಿದು ಅವರನ್ನು ಕೊಲ್ಲುವುದನ್ನು ಬಿಟ್ಟರೆ ಆ ಪಾಪಿಗಳು ಬಿಡುವುದಿಲ್ಲವಲ್ಲ? ಹಾಗಾಗಿ ಕುಲಕ್ಷಯವನ್ನು ತಡೆಯಲು ಹೇಗೆ ಸಾಧ್ಯ? ಇಂಥ ಅಪರಾಧಿಗಳು ಬದುಕಿದ್ದರೆ ಉಳಿದವರು ಬದುಕಿ ಸುಖವಾಗಿ ಇರುವುದು ಹೇಗೆ? ಅರ್ಜುನ ಮುಂದೆ ಕುಲಕ್ಷಯದಿಂದ ಆಗುವ ಅನಾಹುತಗಳನ್ನು ವಿವರಿಸುತ್ತಾನೆ. ಅದಕ್ಕೆ ಮುಂಚೆ ನಾವು ಹಿಂದಿನ ಕಾಲದ ಕುಲ ಅಥವಾ ಕುಟುಂಬದ ವ್ಯವಸ್ಥೆ ಹಾಗೂ ಮಹತ್ವದ ಬಗ್ಗೆ ಸ್ವಲ್ಪ ತಿಳಿದುಕೊಳ್ಳಬೇಕು. ಕುಲ ಎಂದರೆ ಕೇವಲ ಈಗ ಇರುವ ಗಂಡ, ಹೆಂಡತಿ, ಮಕ್ಕಳ ಚಿಕ್ಕ ಸಂಸಾರವಲ್ಲ. ಹಿಂದಿನಿಂದ ಬಂದ ವಂಶ ಪರಂಪರೆಯೊಂದಿಗೆ ಇಂದಿನವರು ಜೋಡಿಸಿಕೊಳ್ಳುವ ವ್ಯವಸ್ಥೆ. ಸಮಾಜದ ಅಥವಾ ರಾಷ್ಟ್ರದ ಮೂಲ ಘಟಕಗಳು ಕುಲಗಳೇ ಹೊರತು ನೇರವಾಗಿ ವ್ಯಕ್ತಿಗಳಲ್ಲ. ವ್ಯಕ್ತಿಗಳು ಕುಲದ ಭಾಗ, ಕುಲಗಳು ಸಮಾಜದ ಆಧಾರ ಸ್ತಂಭಗಳು. ಪ್ರತಿ ಕುಟುಂಬಕ್ಕೆ ಅದರದ್ದೇ ಆದ ಸಾಮಾಜಿಕ ಜವಾಬ್ದಾರಿ ಇರುತ್ತದೆ. ಒಂದು ನಿರ್ದಿಷ್ಟ ಜ್ಞಾನದ ಶಾಖೆಯನ್ನು ಸಂರಕ್ಷಿಸುವ, ಒಂದು ನಿರ್ದಿಷ್ಟ ಉದ್ಯೋಗವನ್ನು ಮುಂದುವರಿಸಿಕೊಂಡು ಹೋಗುವ ಹೊಣೆ ಪ್ರತಿ ಕುಟುಂಬಕ್ಕೆ ಇರುತ್ತದೆ. ಹೀಗೆ ಕುಲಗಳು ಪರಸ್ಪರ ಪೂರಕವಾದ ಕರ್ತವ್ಯಗಳನ್ನು ನಡೆಸಿಕೊಂಡು ಹೋದಾಗ ಸಮಾಜ ಸುಸ್ಥಿರವಾಗಿರುತ್ತದೆ. ಕುಲ ಕ್ಷಯವಾದಾಗ ಆಯಾ ಕುಲದ ಹೊಣೆಗಾರಿಕೆಗಳನ್ನು ನಡೆಸುವವರಿಲ್ಲದೆ ಸಾಮಾಜಿಕ ವ್ಯವಸ್ಥೆ ಹಾಳಾಗುತ್ತದೆ. ಸಾಮಾಜಿಕ ಅವ್ಯವಸ್ಥೆಯಿಂದ ಮುಂದೆ ಅಧರ್ಮ ಬೆಳೆಯಲು ಕಾರಣವಾಗುತ್ತದೆ. ಅರ್ಜುನ ಹೇಳುವಂತೆ ಅಧರ್ಮವು ಆವರಿಸಿದಾಗ ಕುಲಸ್ತ್ರೀಯರು ಹಾಳಾಗುತ್ತಾರೆ. ಸ್ತ್ರೀಯರು ಹಾಳಾಗಿದ್ದರಿಂದ ವರ್ಣಸಂಕರ ಉಂಟಾಗುತ್ತದೆ. ಅರ್ಜುನನ ಈ ಮಾತನ್ನು ಸರಿಯಾಗಿ ಅರ್ಥ ಮಾಡಿಕೊಳ್ಳಲು ಕುಟುಂಬ ವ್ಯವಸ್ಥೆಯಲ್ಲಿ ಸ್ತ್ರೀಯರ ಪಾತ್ರ ಹಾಗೂ ಸಮಾಜದಲ್ಲಿ ಇದ್ದ ವರ್ಣ ವ್ಯವಸ್ಥೆ ಅಂದರೆ ಏನು ಎಂದು ತಿಳಿದುಕೊಳ್ಳಬೇಕು.
ವರ್ಣ ಎಂಬ ಸಂಸ್ಕೃತದ ಧಾತುವಿನ ಮುಖ್ಯವಾದ ಅರ್ಥ ಬಣ್ಣಿಸು ಎಂದು. ಒಬ್ಬ ವ್ಯಕ್ತಿಯ ಗುಣಲಕ್ಷಣಗಳು, ಸ್ವಭಾವಗಳು, ಆಸಕ್ತಿಗಳು ಹಾಗೂ ಅದಕ್ಕೆ ಅನುಸಾರವಾಗಿ ಆತ ಆರಿಸಿಕೊಳ್ಳುವ ವೃತ್ತಿಯನ್ನು ಒಟ್ಟಾರೆಯಾಗಿ ಗುರುತಿಸುವುದೇ ವರ್ಣ ವ್ಯವಸ್ಥೆ. ಕುಟುಂಬ ವ್ಯವಸ್ಥೆ ದೃಢವಾಗಿದ್ದಾಗ ಮಕ್ಕಳು ತಮ್ಮ ವರ್ಣದ ಬಗ್ಗೆ ಗೊಂದಲಕ್ಕೆ ಒಳಗಾಗುವುದಿಲ್ಲ. ಸ್ತ್ರೀಯರಿಗೆ ಪ್ರಕೃತಿದತ್ತವಾಗಿ ಒಂದು ವಿಶೇಷ ಸಾಮರ್ಥ್ಯವಿದೆ. ಹೊಸ ಕುಟುಂಬ ವ್ಯವಸ್ಥೆಗೆ ಸುಲಭವಾಗಿ ಹೊಂದಿಕೊಳ್ಳುವ ಗುಣ ಹಾಗೂ ಅದಕ್ಕೆ ತಕ್ಕಂತೆ ಅಪೇಕ್ಷಿತ ಸ್ವಭಾವವಿರುವ ಮಕ್ಕಳನ್ನು ಸೃಷ್ಟಿಸಬಲ್ಲ ಸಾಮರ್ಥ್ಯ ಸ್ತ್ರೀಯರ ವಿಶೇಷತೆ. ಯುದ್ಧದಿಂದ ಹಲವಾರು ಜನ ಸತ್ತಾಗ ಅನೇಕ ಕುಟುಂಬಗಳು ಬೀದಿಪಾಲಾಗುತ್ತವೆ. ಸ್ತ್ರೀಯರು ಅಸುರಕ್ಷಿತ ವಾತಾವರಣದಲ್ಲಿ ತಮ್ಮದಾದ ಕರ್ತವ್ಯವನ್ನು ನಿಭಾಯಿಸಲು ವಿಫಲರಾಗುತ್ತಾರೆ. ಇದರಿಂದ ಮುಂದಿನ ಜನಾಂಗ ತಮ್ಮ ವ್ಯಕ್ತಿತ್ವದ ವರ್ಣನೆ ಮಾಡಲಾಗದೆ ಗೊಂದಲಕ್ಕೆ ಒಳಗಾಗುತ್ತಾರೆ. ಇದೇ ವರ್ಣಸಂಕರ. ಅರ್ಜುನನ ಸಾಮಾಜಿಕ ಕಾಳಜಿ ಅವನ ತೀವ್ರವಾದ ವಿಷಾದಕ್ಕೆ ಮತ್ತೊಂದು ಪ್ರಬಲವಾದ ಕಾರಣ. ವರ್ಣಸಂಕರದಿಂದ ತೊಂದರೆಗೆ ಒಳಗಾದ ಜನ ಧರ್ಮವನ್ನು ಅನುಸರಿಸಲಾಗದೇ ಇರುವುದರಿಂದ ಹಾಗೂ ಅಂಥ ವರ್ಣಸಂಕರಕ್ಕೆ ಕಾರಣರಾದವರು ಈ ಎಲ್ಲರೂ ನರಕಕ್ಕೆ ಹೋಗುತ್ತಾರೆ. ಪಿತೃಗಳಿಗೆ ನಡೆಯಬೇಕಾದ ಶ್ರಾದ್ದ ಕರ್ಮಗಳು ನಡೆಯದೆ ಪಿತೃಗಳು ಅನಿವಾರ್ಯವಾಗಿ ಪುನರ್ಜನ್ಮ ಹೊಂದುವಂತಾಗುತ್ತದೆ. ವರ್ಣಸಂಕರದ ಪ್ರಭಾವದಿಂದಾಗಿ ಕುಲಧರ್ಮಗಳು, ಜಾತಿ ಧರ್ಮಗಳು ನಾಶವಾಗುತ್ತವೆ. ಹುಟ್ಟಿನ ಕಾರಣದಿಂದ ಕೈಗೆತ್ತಿಕೊಳ್ಳುವ ವೃತ್ತಿ ಹಾಗೂ ಪ್ರವೃತ್ತಿಗಳನ್ನು ಕುಲಧರ್ಮ ಎನ್ನುತ್ತಾರೆ. ವ್ಯಕ್ತಿಯೊಬ್ಬ ತನ್ನ ವೈಯಕ್ತಿಕವಾದ ಸ್ವಭಾವದಿಂದಾಗಿ ಅನುಸರಿಸುವ ತನ್ನ ಕುಲದ್ದಕ್ಕಿಂತ ಭಿನ್ನವಾದ ವೃತ್ತಿ ಪ್ರವೃತ್ತಿಗಳನ್ನು ಜಾತಿ ಧರ್ಮ ಎನ್ನುತ್ತಾರೆ. ಒಟ್ಟಿನಲ್ಲಿ ಬದುಕಿರುವಾಗ ಚೆನ್ನಾಗಿರಲು ಮಾಡಿಕೊಂಡಿರುವ ಸಾಮಾಜಿಕ ವ್ಯವಸ್ಥೆ ಹಾಗೂ ಮರಣಾನಂತರದ ಪರಲೋಕದಲ್ಲಿ ಚೆನ್ನಾಗಿರಲು ಮಾಡಿಕೊಂಡ ವ್ಯವಸ್ಥೆ ಇಂಥ ಯುದ್ಧದ ಪ್ರಭಾವದಿಂದ ಹಾಳಾಗುತ್ತದೆ ಎಂಬುದು ಅರ್ಜುನನ ಅಭಿಪ್ರಾಯ. ಈ ಯುದ್ಧ ಅನಿವಾರ್ಯವಾಗಿದ್ದು ಕೇವಲ ಆಸ್ತಿ ವಿವಾದಕ್ಕೆ ಅಂತ ಅಂದುಕೊಂಡರೆ ತಪ್ಪಾಗುತ್ತದೆ. ಕೌರವರ ದುರಾಡಳಿತದಿಂದಾಗಿ ಸಾಮಾಜಿಕ ವ್ಯವಸ್ಥೆಗಳು ಹಾಳಾಗುತ್ತಾ ಇದ್ದವು. ಧರ್ಮಾಚರಣೆಯ ಬಗ್ಗೆ ಗೊಂದಲಗಳು ಉಂಟಾಗಿ ದೇವಪಿತೃ ಕಾರ್ಯಗಳು ಸರಿಯಾಗಿ ನಡೆಯುತ್ತಿರಲಿಲ್ಲ. ಯುದ್ಧ ನಡೆದು ಪರಿಣಾಮವಾಗಿ ಏನೇನಾಗಬಹುದು ಎಂದು ಅರ್ಜುನ ಹೇಳುತ್ತಿದ್ದಾನೋ ಅದು ಆಗಲೇ ನಡೆಯುತ್ತಿದೆ. ಧರ್ಮ ಸಂಸ್ಥಾಪನೆಗಾಗಿ ಈ ಯುದ್ಧ ನಡೆಯಲೇಬೇಕಾಗಿದೆ. ಈ ಕ್ಷಣದಲ್ಲಿ ಅರ್ಜುನ ಸ್ವಜನ ಮೋಹದಿಂದಾಗಿ ವಿಷಾದಕ್ಕೆ ಒಳಗಾಗಿದ್ದಾನೆ. ಮುಂದಾಗಬಹುದಾದ ದುಷ್ಪರಿಣಾಮಗಳ ಬಗ್ಗೆ ಅತಿಯಾಗಿ ಚಿಂತೆಗೊಂಡು ವಿವೇಕವನ್ನು ಬಳಸಲು ಅಸಮರ್ಥನಾಗಿದ್ದಾನೆ. ಅಯ್ಯೋ, ರಾಜ್ಯ ಹಾಗೂ ಸುಖದ ಲೋಭದಿಂದ ನಮ್ಮವರನ್ನೇ ನಾವು ಕೊಲ್ಲಲು ಹೊರಟಿದ್ದೇವಲ್ಲ. ಶಸ್ತ್ರಗಳಿಲ್ಲದ, ಪ್ರತೀಕಾರ ಮಾಡದ ನನ್ನನ್ನು ಈ ರಣರಂಗದಲ್ಲಿ ಆ ಧೃತರಾಷ್ಟ್ರನ ಮಕ್ಕಳು ಕೊಂದು ಬಿಟ್ಟರೆ ಅದೇ ನನಗೆ ಒಳ್ಳೆಯದು. ಹೀಗೆನ್ನುತ್ತಾ ಅರ್ಜುನನು ರಥದಲ್ಲಿಯೇ ಅಳುತ್ತಾ ಕುಳಿತು ಬಿಟ್ಟನು. ಈವರೆಗೆ ಒಂದೇ ಸಮನೆ ಹೇಳುತ್ತಾ ಹೋದ ಅರ್ಜುನ ಮಧ್ಯೆ ಎಲ್ಲೂ ತಡೆದು, ನನಗೆ ಹೀಗನಿಸುತ್ತಿದೆ, ಇದು ಸರಿಯೇ, ನಿನ್ನ ಅಭಿಪ್ರಾಯ ಏನು ಎಂದು ಕೃಷ್ಣನನ್ನು ಕೇಳಲಿಲ್ಲ. ಕೊನೆಗೂ ಇದು ನನ್ನ ಸಮಸ್ಯೆ, ಇದಕ್ಕೊಂದು ಪರಿಹಾರ ಹೇಳು ಎನ್ನಲಿಲ್ಲ. ಸ್ವಜನರನ್ನು ಕೊಲ್ಲುವುದು ತಪ್ಪು, ಈ ಯುದ್ಧ ಸರಿಯಲ್ಲ ಎಂದು ತೀರ್ಮಾನಿಸಿದಂತೆ ಕಂಡು ಬಂದರೂ ಅಲ್ಲಿಂದ ಹೊರಟು ಹೋಗಲಿಲ್ಲ. ಕೃಷ್ಣನು ಮಧ್ಯೆ ಬಾಯಿ ಹಾಕದೆ ಅವನ ಮಾತನ್ನು ಕೇಳಿಸಿಕೊಳ್ಳುತ್ತಾ ಇದ್ದ. ಹಾಗೆ ಸುಮ್ಮನಿದ್ದು ಅರ್ಜುನನಿಗೆ ತನ್ನ ಭಾವನೆಗಳನ್ನು ಪೂರ್ಣವಾಗಿ ಹೊರಹಾಕಲು ಅವಕಾಶ ಮಾಡಿಕೊಟ್ಟ. ಇಲ್ಲಿಗೆ ಮೊದಲ ಅಧ್ಯಾಯ ಮುಗಿಯುತ್ತದೆ. ಅರ್ಜುನನ ಮಾತುಗಳಿಂದ ನಮಗೆ ಅರ್ಥವಾಗುವ ಅವನ ವಿಷಾದಕ್ಕೆ ಕಾರಣವಾದ ಅಂಶಗಳು: ಯುದ್ಧದಲ್ಲಿ ತನ್ನವರನ್ನು ಕೊಲ್ಲಬೇಕಲ್ಲ ಎಂದು ಸಂಕಟ. ರಾಜ್ಯ, ಅಧಿಕಾರ, ಸಂಪತ್ತಿನ ಆಸೆಗಾಗಿ ಯುದ್ಧ ಮಾಡುವುದು ಘನವಾದ ಅಥವಾ ಉದಾತ್ತವಾದ ಉದ್ದೇಶವಲ್ಲ. ಇದು ಸಣ್ಣ ಯುದ್ಧವಲ್ಲ. ಈ ಯುದ್ಧದಿಂದ ಅಪಾರ ಪ್ರಮಾಣದಲ್ಲಿ ಜನರು ನಾಶವಾಗುತ್ತಾರೆ. ಅದರ ಮುಂದಿನ ಪರಿಣಾಮ ಭಯಾನಕ. ಸಾಮಾಜಿಕ ಸುವ್ಯವಸ್ಥೆಯನ್ನು ಹಾಳು ಮಾಡುವುದು, ರಾಜ್ಯದ ಆಸೆಯಿಂದ ಸ್ವಜನರನ್ನು ಸಾಯಿಸುವುದು ಪಾಪ. ಇಲ್ಲಿ ಅರ್ಜುನನಿಗೆ ಯುದ್ಧದಲ್ಲಿ ಸೋಲುವ ಅಥವಾ ಸಾಯುವ ಭಯ ಕಂಡುಬರುವುದಿಲ್ಲ. ಧೃತರಾಷ್ಟ್ರನ ಮಕ್ಕಳು ದುಷ್ಟರು, ಅವರು ಅನ್ಯಾಯ ಮಾಡುತ್ತಿದ್ದಾರೆ, ಅವರು ಅಧರ್ಮಿಗಳು ಎಂಬುದು ಅರ್ಜುನನಿಗೆ ಗೊತ್ತಿದೆ.
ಅರ್ಜುನನ ಸಮಸ್ಯೆಗೆ ಇಷ್ಟೇ ಕಾರಣಗಳೇ? ಇನ್ನೂ ಮುಖ್ಯವಾದ ಬೇರೆ ಕಾರಣಗಳು ಇದೆಯೇ? ನಿಮಗೇನೆನಿಸುತ್ತದೆ? ಮೊದಲ ಅಧ್ಯಾಯದ 21ನೇ ಶ್ಲೋಕದಿಂದ ಕೃಷ್ಣ ಹಾಗೂ ಅರ್ಜುನರನ್ನು ಹೆಸರಿಸಲು ಬಳಸಿದ ಬೇರೆ ಬೇರೆ ಪದಗಳ ಸಂದರ್ಭೋಚಿತವಾದ ವಿಶೇಷಾರ್ಥಗಳನ್ನು ನೋಡೋಣ. ಈ ಪದಗಳನ್ನು ಮೂಲ ಪಾತ್ರಧಾರಿಗಳು ಬಳಸಿರಬೇಕೆಂದಿಲ್ಲ. ಮಹರ್ಷಿ ವ್ಯಾಸರು ಶ್ಲೋಕಗಳನ್ನು ರಚಿಸುವಾಗ ಸೂಕ್ಷ್ಮವಾದ ಅರ್ಥಗಳನ್ನು ತಿಳಿಸಲು ನಮಗಾಗಿ ಅವುಗಳನ್ನು ಬಳಸಿದ್ದಾರೆ ಎನ್ನಬಹುದು. ಶ್ಲೋಕ 21ರಲ್ಲಿ ಎರಡೂ ಸೈನ್ಯಗಳ ಮಧ್ಯೆ ನನ್ನ ರಥವನ್ನು ನಿಲ್ಲಿಸು ಎಂದು ಅರ್ಜುನ ಹೇಳುವಾಗ ಕೃಷ್ಣನಿಗೆ ಅಚ್ಯುತ ಎಂಬ ಪದ ಬಳಸಲಾಗಿದೆ. ಅಚ್ಯುತ ಎಂದರೆ ಜಾರದೇ ಇರುವವನು ಎಂದರ್ಥ. ಎರಡು ಪಕ್ಷಗಳ ಗುಣಾವಗುಣಗಳನ್ನು ಅರಿಯಲು ಮಧ್ಯೆ ನಿಂತಾಗ ಯಾವುದೇ ಒಂದು ಕಡೆಗೆ ಜಾರದೆ ಸ್ಥಿರವಾಗಿ ನಿಲ್ಲುವ ಒಂದು ಆಧಾರ ಬೇಕು. ಆ ಆಧಾರವನ್ನು ಗಟ್ಟಿಯಾಗಿ ಹಿಡಿದುಕೊಂಡಾಗ ಸ್ವಲ್ಪ ಜಾರಿದರೂ ಮತ್ತೆ ಸಮತೋಲನ ಸಾಧಿಸಲು ಸಹಾಯವಾಗುತ್ತದೆ. ಇಲ್ಲಿ ಅರ್ಜುನ ಕೃಷ್ಣನನ್ನು ಅಂತಹ ಆಧಾರವನ್ನಾಗಿ ಹಿಡಿದಿದ್ದಾನೆ. ಭಾರೀ ವಿಷಾದಕ್ಕೆ ಒಳಗಾಗಿ ರಥದಲ್ಲೇ ಕುಸಿದು ಕುಳಿತಿದ್ದಾನೆ. ಆದರೆ ಕೃಷ್ಣನನ್ನು ಬಿಟ್ಟು ಹೋಗಿಲ್ಲ. 25, 26, 27ನೇ ಶ್ಲೋಕಗಳಲ್ಲಿ ಅರ್ಜುನನಿಗೆ ಪಾರ್ಥ ಹಾಗೂ ಕೌಂತೇಯ ಎಂಬ ಪದಗಳನ್ನು ಬಳಸಲಾಗಿದೆ. ಇವೆರಡೂ ಪದಗಳು ಅರ್ಜುನನ ತಾಯಿಯ ಹೆಸರುಗಳಾದ ಪೃಥಾ ಹಾಗೂ ಕುಂತಿ ಎಂಬ ಪದಗಳಿಂದ ಬಂದಿವೆ. ಇವೇ ಪದಗಳಿಗೆ ಬೇರೆಯ ಸಂದರ್ಭಗಳಲ್ಲಿ ಬೇರೆಯ ಅರ್ಥ ಬರಬಹುದು. ಇಲ್ಲಿ ಈ ಸಂದರ್ಭದಲ್ಲಿ ತಾಯಿಯಿಂದ ಮಕ್ಕಳ ಭಾವನಾತ್ಮಕ ವ್ಯಕ್ತಿತ್ವ ರೂಪುಗೊಂಡಿರುತ್ತದೆ ಎಂಬುದನ್ನು ಸೂಚಿಸುತ್ತದೆ. ಅರ್ಜುನ ಇಲ್ಲಿ ತನ್ನವರನ್ನು ನೋಡಿ ಭಾವುಕನಾಗಲಿರುವುದನ್ನು ಈ ಪದಗಳು ಸೂಚಿಸುತ್ತವೆ. ಶ್ಲೋಕ 30 ಹಾಗೂ 31ರಲ್ಲಿ ಅರ್ಜುನ ಅತಿಯಾದ ದುಃಖದಿಂದ ತಲೆ ತಿರುಗುವ ಅನುಭವವನ್ನು ಹೇಳುತ್ತಾನೆ ಹಾಗೂ ಅಪಶಕುನಗಳನ್ನು ಕಾಣುತ್ತಿರುವುದಾಗಿ ಹೇಳುತ್ತಾನೆ. ಆ ಸಂದರ್ಭದಲ್ಲಿ ಕೃಷ್ಣನಿಗೆ ಕೇಶವ ಎಂಬ ಪದವನ್ನು ಬಳಸಲಾಗಿದೆ. ಕೇಶ ಎಂದರೆ ಕೂದಲು ಎಂಬ ಸಾಮಾನ್ಯ ಅರ್ಥವಿದೆ. ಆದರೆ ಕೇಶವ ಎಂಬ ಪದದಲ್ಲಿ ಹರಡಿದ ಕೂದಲಿನಂತೆ ತಲೆಯ ಸುತ್ತ ಇರುವ ದಿವ್ಯವಾದ ಪ್ರಭಾವಲಯವನ್ನು ಇದು ಸೂಚಿಸುತ್ತದೆ. ಇದು ಶ್ರೇಷ್ಠ ಯೋಗಿಗಳಲ್ಲಿ ಹಾಗೂ ಸಂತರಲ್ಲಿ ಸಾಮಾನ್ಯವಾಗಿ ಕಂಡುಬರುತ್ತದೆ. ಯೋಗೇಶ್ವರನಾದ ಕೃಷ್ಣನಿಗೆ ಇದು ಸಹಜ. ಹಾಗಾಗಿ ಕೇಶವ ಎಂದರೆ ಕೃಷ್ಣ. ಅಂಥವರಿಗೆ ಎಂತಹ ಸಂದರ್ಭದಲ್ಲೂ ತಲೆ ತಿರುಗುವುದಿಲ್ಲ, ಅವರು ಭ್ರಮೆಗೆ ಒಳಗಾಗುವುದಿಲ್ಲ. ಆದ್ದರಿಂದ ಇಂಥ ಪರಿಸ್ಥಿತಿಯಲ್ಲಿ ಅರ್ಜುನನಿಗೆ ಕೃಷ್ಣ ಅತ್ಯಂತ ಯೋಗ್ಯನಾದ ಜೊತೆಗಾರ. ಶ್ಲೋಕ 32ರಲ್ಲಿ ಕಿನ್ನೋ ರಾಜ್ಯೇನ ಗೋವಿಂದ ಕಿಂ ಭೋಗೈರ್ಜೀವಿತೇನ ವಾ, ಈ ರಾಜ್ಯ ಭೋಗ ಜೀವಿತಗಳಿಂದ ನಮಗೆ ಏನು ಪ್ರಯೋಜನ ಗೋವಿಂದ ಎಂದು ಕೇಳುವಾಗ ಕೃಷ್ಣನಿಗೆ ಬಳಸಲಾದ ಪದ ಗೋವಿಂದ. ಗೋ ಎಂಬುದಕ್ಕೆ ಇರುವ ಅನೇಕ ಅರ್ಥಗಳಲ್ಲಿ ಜ್ಞಾನ ಎಂಬ ಅರ್ಥ ಇಲ್ಲಿ ಹೊಂದುತ್ತದೆ. ಜ್ಞಾನದಿಂದ ಪಡೆಯಬಹುದಾದದ್ದು ಗೋವಿಂದ ಅಂದರೆ ಪರಮಾತ್ಮ. ಶಾಶ್ವತವಲ್ಲದ ದುಃಖದಿಂದ ಕೂಡಿರುವ ಪ್ರಾಪಂಚಿಕವಾದ ಲಾಭಗಳಿಂದ ಏನೂ ಪ್ರಯೋಜನವಿಲ್ಲ. ಜ್ಞಾನದಿಂದ ಆಗುವ ಲಾಭ ಎಂದರೆ ಶಾಶ್ವತವಾದ ಆನಂದದಿಂದ ಕೂಡಿದ ಮೋಕ್ಷ. ಅಂತಿಮವಾಗಿ ಅರ್ಜುನನಿಗೆ ಬೇಕಾದದ್ದೂ ಅದೇ. ಮುಂದೆ 35ನೇ ಶ್ಲೋಕದಲ್ಲಿ ಕೃಷ್ಣನನ್ನು ಮಧುಸೂದನ ಎಂದು ಕರೆಯಲಾಗಿದೆ. ಮಧು ಎಂಬ ರಾಕ್ಷಸನನ್ನು ಸಂಹರಿಸಿದ್ದರಿಂದ ವಿಷ್ಣುವಿಗೆ ಆ ಹೆಸರು ಬಂದಿದೆ. ನಾನು ಎಂಬ ಅಹಂಕಾರ ನಮಗೆ ಮಧುರ ಎನಿಸುತ್ತದೆ. ದೇಹಾತ್ಮ ಭಾವದಿಂದ ಬಂದಿರುವ ಈ ಅಹಂಕಾರ ನಮ್ಮ ಸಮಸ್ಯೆಗಳ ಮೂಲ ಕಾರಣ. ಈ ಶ್ಲೋಕದಲ್ಲಿ ಅರ್ಜುನ ಇವರನ್ನೆಲ್ಲ ನಾನು ಕೊಲ್ಲಲು ಬಯಸುವುದಿಲ್ಲ ಎನ್ನುವಾಗ ನಾನು ಅರ್ಜುನ ಎಂಬ ದೇಹಭಾವ ಇರುವುದನ್ನು ಕಾಣಬಹುದು. ದುಷ್ಟರಾದ ಧೃತರಾಷ್ಟ್ರನ ಮಕ್ಕಳನ್ನು ಕೊಂದರೆ ಪಾಪ ಬರುತ್ತದೆ ಎಂದು ಅರ್ಜುನ ಹೇಳುವಾಗ ಶ್ಲೋಕ 36ರಲ್ಲಿ ಕೃಷ್ಣನನ್ನು ಜನಾರ್ದನ ಎಂದು ಸಂಬೋಧಿಸಲಾಗಿದೆ. ಇಂಥ ಪಾಪವನ್ನು ನಾವಾದರೂ ತಿಳಿದವರಾಗಿ ಮಾಡಬಾರದು ಎನ್ನುವಾಗ ಶ್ಲೋಕ 39ರಲ್ಲೂ ಜನಾರ್ದನ ಎಂಬ ಪ್ರಯೋಗವಿದೆ. ಜನರನ್ನು ತಾನೇ ಸೃಷ್ಟಿಸಿ ಪಾಲಿಸಿ ಕೊನೆಗೆ ನಾಶ ಮಾಡುವವನೂ ಆದ್ದರಿಂದ ದೇವರು ಜನಾರ್ದನ ಅಥವಾ
ದುಷ್ಟರಾದ ಜನರನ್ನು ನಿರ್ದಾಕ್ಷಿಣ್ಯವಾಗಿ ನಾಶ ಮಾಡುವುದರಿಂದ ಕೃಷ್ಣ ಇಲ್ಲಿ ಜನಾರ್ದನ. ಇಲ್ಲಿ ಅರ್ಜುನ ದುಷ್ಟರ ನಾಶ ಮಾಡಿದರೂ ಪಾಪ ಬರುತ್ತದೆ ಎಂದು ಕೃಷ್ಣನಿಗೆ ಹೇಳುತ್ತಿರುವುದರ ವಿರೋಧಾಭಾಸವನ್ನು ಜನಾರ್ದನ ಎಂಬ ಪದ ಎತ್ತಿ ತೋರಿಸುತ್ತಿದೆ. ಶ್ಲೋಕ 37ರಲ್ಲಿ ಸ್ವಜನಂ ಹಿ ಕಥಂ ಹತ್ವ ಸುಖಿನ ಸ್ಯಾಮ ಮಾಧವ ಎಂಬಲ್ಲಿ ಮಾಧವನಾದ ಕೃಷ್ಣ ಇಡೀ ಪ್ರಪಂಚದ ಒಡೆಯ, ಅವನಿಗೆ ತನ್ನವರಲ್ಲದವರು ಯಾರೂ ಇಲ್ಲ. ಅರ್ಜುನ ತನ್ನವರು ಬೇರೆಯವರು ಎಂಬ ಭೇದ ಮಾಡುತ್ತಿದ್ದಾನೆ. ಬಂಧುಗಳಲ್ಲದ ದುಷ್ಟರನ್ನು ಕೊಲ್ಲಬಹುದು ಎಂದು ಅರ್ಜುನ ಹೇಳಿದಂತೆ ಆಗುವುದಿಲ್ಲವೇ? ಸ್ವಜನ ಪಕ್ಷಪಾತ ಸರಿಯೇ? ಕುಲಕ್ಷಯ ಹಾಗೂ ವರ್ಣಸಂಕರಗಳ ಬಗ್ಗೆ ಮಾತನಾಡುತ್ತಾ ಶ್ಲೋಕ 41ರಲ್ಲಿ ಅರ್ಜುನ ಕೃಷ್ಣನನ್ನು ವಾರ್ಷ್ಣೇಯ ಎಂದು ಕರೆದಿದ್ದಾನೆ. ಕೃಷ್ಣ ಯಾದವ ವಂಶದವನು. ಯಾದವರದು ಒಂದು ದೊಡ್ಡ ಸಮುದಾಯ. ಅದರಲ್ಲಿ ಅನೇಕ ಕವಲುಗಳಿವೆ. ಅವುಗಳಲ್ಲಿ ಒಂದು ವೃಷ್ಣಿವಂಶ. ಈ ವೃಷ್ಣಿವಂಶದಲ್ಲಿ ಹುಟ್ಟಿರುವುದರಿಂದ ಕೃಷ್ಣನಿಗೆ ವಾರ್ಷ್ಣೇಯ ಎಂದು ಹೆಸರು. ಆದ್ದರಿಂದ ಕೃಷ್ಣನಿಗೆ ಈ ವೃಷ್ಣಿವಂಶಕ್ಕೆ ಸಂಬಂಧಿಸಿದ ಕುಲಧರ್ಮವೂ ಇರುತ್ತದೆ. ಅಂದರೆ ಕುಲಧರ್ಮಗಳು ನಾಶವಾಗುವುದರಿಂದ ಹಾಗೂ ವರ್ಣಸಂಕರಗಳಿಂದ ಆಗುವ ಅಪಾಯಗಳನ್ನು ಅರ್ಜುನ ವಾರ್ಷ್ಣೇಯ ಎಂಬ ಪದದ ಮೂಲಕ ಕೃಷ್ಣನಿಗೂ ನೆನಪಿಸುತ್ತಿರುವಂತಿದೆ. ಇದಿಷ್ಟು ಮೊದಲ ಅಧ್ಯಾಯದ ವಿಷಯಗಳು. ಮುಂದೆ 2ನೇ ಅಧ್ಯಾಯವನ್ನು ಅವಲೋಕಿಸೋಣ.